ಶ್ರೀ ಗುರುಗಣಾಧಿಪತಯೇ ನಮಃ. ಶರಣು ಸಿದ್ಧಿ ವಿನಾಯಕ ಶರಣೋ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಕೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಧಾರಿಣಿ ಸುರರ ಗ್ರಗಾರವ ಸೂರೆಗೊಳುತಿಗ ತಸ್ಕರರ ಯಮನೂರ ಗೃಂದಿಸಿ ಬಳಿಕ ರವಿಯುದಯದಲ್ಲಿ ಫಲುಗುಣನೋ ಒಳ್ಳೆಯ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಇದನ್ನು ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ತೀರ್ಥಕ್ಷೇತ್ರ ಸಂದರ್ಶನ ಮೊದಲೇ ಬಹಳಷ್ಟು ಮನಸ್ಸಲ್ಲಿ ಆಸೆ ಇತ್ತು. ಇದ್ದಲ್ಲೇ ಕುಳಿತುಕೊಳ್ಳುವುದಲ್ಲ, ಪ್ರಪಂಚದಲ್ಲಿ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿವೆ.
ಪುಣ್ಯಕ್ಷೇತ್ರಗಳಿವೆ. ಅವೆಲ್ಲ ದರ್ಶನವನ್ನು ಪಡೆದರೆ ನಮ್ಮ ಜೀವನ ಒಳಿತಾಗುತ್ತದೆ, ದೈವದ ಅನುಗ್ರಹಕ್ಕೆ ನಾವು ಪಾತ್ರ ಆಗುತ್ತೇವೆ ಎಂಬ ಅಂಬೋಣ ಇತ್ತು. ಆದರೆ ಸುಮ್ಮನೆ ಇದ್ದು ತೀರ್ಥಕ್ಷೇತ್ರಕ್ಕೆ ಹೊರಡುವುದಕ್ಕೆ ಆಸ್ಪದವೂ ಆಗುವುದಿಲ್ಲ, ಅನುಕೂಲವೂ ಆಗುವುದಿಲ್ಲ. ಆದರೆ ತನ್ನಿಂದ ತಾನೇ ಒದಗಿ ಬಂದದ್ದು ಹೇಗೆ? ಮೊನ್ನೆ ನಡೆದಂತಹ ಪ್ರಕರಣ. ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದೆ. ಮತ್ಸ್ಯ ಲಾಂಛನವನ್ನು ಭೇದಿಸಿ ದ್ರೌಪದಿಯನ್ನು ಗೆದ್ದ ಬಳಿಕ ನಮ್ಮ ಅಮ್ಮನಲ್ಲಿ ಹೋಗಿ ಹೇಳಿಕೊಂಡಾಗ ಅಮ್ಮ ಹೇಳಿದ್ದು ಒಂದು ಮಾತು, ತಂದಂತ ಭಿಕ್ಷೆ ನೀವು 5 ಹಂಚಿಕೊಳ್ಳಿ ಅಂತ. ಏನು ಮಾಡೋಣ, ಸಂದಿಗ್ಧತೆ ಒದಗಿದ್ದು ಆಗ. ಈ ಅರ್ಜುನ ಗೆದ್ದದ್ದು ದ್ರೌಪದಿಯನ್ನು, ಅಮ್ಮ ಹೇಳಿದ್ದು 5 ಹಂಚಿಕೊಳ್ಳಿ. ಮತ್ತೆ ಗುರುಗಳು ಧೌಮ್ಯರು ಎಲ್ಲ ಹೇಳಿ ಪಾಂಡವರಿಗೆ 5 ದ್ರೌಪದಿ ಹೆಂಡತಿ ಆದಳು. ಸ್ವೀಕರಿಸಿದೆವು, ಅಮ್ಮನ ಮಾತನ್ನು ತಿರಸ್ಕರಿಸುವ ಹಾಗಿಲ್ಲ. ಹಾಗೆ ಸ್ವೀಕರಿಸಿ ನಡ್ಕೊಳ್ಳುತ್ತಿರುವಾಗ ನಾರದ ಮುನಿವರಿಯರ ಆಗಮನವಾಯಿತು. ಅವರು ಕೆಲವು ಸಲಹೆಯನ್ನು ಕೊಟ್ಟರು. ಪ್ರಪಂಚದಲ್ಲಿ ಒಬ್ಬನಿಗೆ ಕೆಲವಾರು ಮಂದಿ ಹೆಂಡತಿಯರು. ತ್ರೇತಾಯುಗದಲ್ಲಿ ದಶರಥನಿಗೆ 3 ಮಡದಿಯರು ಇದ್ದರು. ಆದರೆ 5 ಗಂಡಿಗೆ 1 ಹೆಣ್ಣು. ಇಂಥ ವಿಚಿತ್ರ ಸನ್ನಿವೇಶ ನಡೆದಿಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾಗಬಾರದು ಎಂಬುದಕ್ಕಾಗಿಯೇ ಕೊಟ್ಟ ಸಲಹೆ ಏನು? 1 ವರ್ಷಗಳ ಕಾಲ ಧರ್ಮರಾಯನಿಗೆ ದ್ರೌಪದಿ ಮಡದಿ, ಮತ್ತೊಂದು ವರ್ಷ ಭೀಮನಿಗೆ, ಮಗದೊಂದು ವರ್ಷ ನನ್ನ ಪಾಲಿಗೆ, ಹಾಗೆ ನಕುಲ ಸಹದೇವರಿಗೆ. ನಮ್ಮಣ್ಣ ಧರ್ಮಜನಿಗೆ ಮಡದಿಯಾದಾಗ ನಾವೆಲ್ಲ ದ್ರೌಪದಿಯನ್ನು ಅತ್ತಿಗೆ ಎಂಬ ಆ ಯೋಗ್ಯವಂತ ಭಾವನೆಯಿಂದ ಕಾಣಬೇಕು. ಅದಕ್ಕೆ ಯಾವುದೇ ಕುಂದುಂಟಾಗಬಾರದು. ನಾರದರ ಸಲಹೆಯನ್ನು ನಾವು ಒಪ್ಪಿಕೊಂಡದ್ದು. ಆದರೆ ಈ ಅಗ್ರಹಾರದಲ್ಲಿ ಒಂದು ಪ್ರಕರಣ ನಡೆಯಿತು. ನಮ್ಮ ಬೇಕಂತ ಶಸ್ತ್ರ ಭಂಡಾರ ನಮ್ಮ ಅಗ್ರಹಾರದ ಒಂದು ಕೋಣೆಯಲ್ಲೇ ಸಂಗ್ರಹಿಸಲ್ಪಟ್ಟದ್ದು. ಆದರೆ ಆ ಕೋಣೆ ಇರುವುದೆಲ್ಲಿ? ನಮ್ಮ ಅಂತಃಪುರ ಅಂತ ಉಂಟು. ಅಂತಃಪುರವನ್ನು ದಾಟಿ ಆಚೆ ಭಾಗದಲ್ಲಿ ಶಸ್ತ್ರಾಗಾರದ ಸಂಗ್ರಹ. ಈ ಸಂದರ್ಭದಲ್ಲಿ ನಡ್ಕೊಳ್ಳುತ್ತಿರುವಾಗ ಇಂದು ಕೆಲವು ಬ್ರಾಹ್ಮಣರು ಬಂದು ನನ್ನಲ್ಲಿ ದೂರಿಕೊಂಡದ್ದು, ಕಳವಾಗಿದೆ, ನಮ್ಮ ಹಟ್ಟಿಯಿಂದ ಗೋವುಗಳ ಕಳವಾಗಿದೆ, ರಕ್ಷಿಸಬೇಕು ಅಂತ. ಬ್ರಾಹ್ಮಣರು ಗೋಗರೆದಾಗ ಅವರ ಮಾತನ್ನು 3 ರಾಯರ ಗಂಡನಿಸಿ ಅಂತ ನಾನು ಮನ್ನಿಸಬೇಕೇ ಬೇಡವೆ? ಧೈರ್ಯದ ಮಾತನ್ನು ಕೊಟ್ಟೆ. ಏನು ಹೆದರಬೇಡಿ, ನಿಮಗೆ ಬಂದಂಥ ಕಷ್ಟವನ್ನು ಬಗೆಹರಿಸ್ತೇನೆ ಅಂತ. ಹಾಗಾದರೆ ಗೋವುಗಳನ್ನು ಕದ್ದಂಥ ಕಳ್ಳರು ಎಲ್ಲಿದ್ದಾರೆ? ಅವರನ್ನು ಸದೆಬಡಿಬೇಕು ಎಂಬ ಹಾಗೆ ಹೊರಟಾಗ ಆಯುಧ ಬೇಕಲ್ವೇ? ಆಯುಧವನ್ನು ತೆಗೆದುಕೊಳ್ಳಬೇಕಂತಾದರೆ ಆಯುಧ ಇರುವ ಕೋಣೆಗೆ ಹೋಗಬೇಕು. ಆ ಕೋಣೆಗೆ ಹೋಗಬೇಕಂತಾದರೆ ನನ್ನಣ್ಣ ಧರ್ಮಜ ದ್ರೌಪದಿ ಇರುವ ಅಂತಃಪುರವನ್ನು ದಾಟಿ ಹೋಗಬೇಕು. ಒಂದು ನಿಬಂಧನೆ ಮೊದಲೇ ಆಗಿದೆ. ಅವರಿರುವರು ಅಂತಃಪುರದಲ್ಲಿರುವಾಗ ಆ ಕೋಣೆಯನ್ನು ಬೇರೆ ಯಾರೂ ಪ್ರವೇಶಿಸಬಾರದು. ಪ್ರವೇಶಿಸಿದಂತಾದರೆ ಅದಕ್ಕೆ ಪ್ರಾಯಶ್ಚಿತ ರೂಪವಾಗಿ 1 ವರ್ಷಗಳ ಕಾಲ ತೀರ್ಥಯಾಟನೆ ಅಂತ. ಇದು ಗೊತ್ತಿದ್ದು ಬ್ರಾಹ್ಮಣರು ದೂರಿಕೊಂಡಾಗ ಅವರ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ, ಆಯುಧವನ್ನು ಪಡೆಯುವುದಕ್ಕೆ ಬೇಕಾಗಿ ಶಸ್ತ್ರಾಗಾರವನ್ನು ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿ ಶಸ್ತ್ರವನ್ನು ತೆಗೆದು ದೃಢರ ಅಂತ ಕಳ್ಳಕಾಕರನ್ನು ಓಡಿಸಿದೆ. ಬ್ರಾಹ್ಮಣರಿಗೆ ಸಂತೋಷವಾಯಿತು. 3 ರಾಯರ ಗಂಡನಿಸಿದಂಥ ಪಾರ್ಥನ ಪರಾಕ್ರಮ ಈ ತೆರದೆಂಬುದಾಗಿ ಹೊಗಳಿದರು. ಅವರನ್ನು ಕಳಿಸಿಕೊಟ್ಟ ಮೇಲೆ ನನ್ನಣ್ಣ ಧರ್ಮಜನಲ್ಲಿ ಕೇಳಿಕೊಂಡೆ, ಶಸ್ತ್ರವನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾಗಿ ನೀವಿದ್ದ ಅಂತಃಪುರವನ್ನು ಪ್ರವೇಶ ಮಾಡಿದ್ದೇನೆ.
ಪ್ರವೇಶ ಮಾಡಬಾರದಿತ್ತು. ನಿರ್ವಾಹ ಇಲ್ಲ. ಅದಕ್ಕೆ ಬೇಕಾಗಿ ತೀರ್ಥಯಾಟನೆಗೆ ಹೊರಡುತ್ತೇನೆ ಅಂತ. ಆವಾಗ ಅಣ್ಣ ಒಂದು ಮಾತು ಹೇಳಿದ, ನೀನು ಉದ್ದೇಶಪೂರ್ವಕವಾಗಿ ಅಂತಃಪುರವನ್ನು ಪ್ರವೇಶ ಮಾಡಿದ್ದಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕೆ ಬೇಕಾಗಿ, ಆಯುಧವನ್ನು ಪಡೆಯುವುದಕ್ಕೆ ಬೇಕಾಗಿ ಅಂತಃಪುರದ ದಾರಿಯಲ್ಲಿ ಸಾಗಿತ್ತು. ಆದ್ದರಿಂದ ಅಂತಃಪುರ ಪ್ರವೇಶ ಮಾಡಿದಾಗೆ ಆಗುವುದಿಲ್ಲ, ನೀನು ಹೋಗುವುದು ಬೇಡ ಅಂತ. ಆದರೆ ನಾಳಿನ ಪ್ರಪಂಚ ಏನೆಂದೀತು, ಅರ್ಜುನ ಹೀಗೂ ನಡಕೊಂಡನಲ್ಲ ಎಂಬ ಅಪವಾದ ಬರುತ್ತದೆ. ಅದಕ್ಕೆ ಬೇಕಾಗಿ ಅಣ್ಣನಲ್ಲೂ ಹಿರಿಯರಲ್ಲೂ ಒಪ್ಪಿಗೆಯನ್ನು ಪಡೆದು ತೀರ್ಥಯಾಟನೆಗೆ ಹೊರಟ ಮೇಲೆ ಹಲವು ದಾರಿಯಲ್ಲಿ ಸಾಗಿದೆ, ಹಲವು ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದೆ. ಸಾಗುತ್ತಾ ಇರುವಾಗ ಗಂಗಾ ನದಿ, ಆ ನದಿಯ ದಾರಿಯಲ್ಲೇ ಸಾಗುವಾಗ ಒಂದು ಮನಸ್ಸಾಯಿತು. ಗಂಗೆ ಎಂಬುದು ಪವಿತ್ರವಂತೆ, ಅದರಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಎಲ್ಲ ನಾಶವಾಗುತ್ತದಂತೆ. ಅದಕ್ಕೆ ಬೇಕಾಗಿ ಸ್ನಾನ ಮಾಡುವುದಕ್ಕೆ ಗಂಗೆಯಲ್ಲಿ ಇಳಿದೆ. ಆದರೆ ಒಂದು ಆಶ್ಚರ್ಯ ಕಾದಿತ್ತು. ಸ್ನಾನ ಮಾಡುವುದಕ್ಕೆ ಇಳಿದಾಗ ಒಳಗಿಂದ ಒಂದು ಸೆಳೆತ. ಏನು ಅಂತ ಅರ್ಥ ಆಗಲಿಲ್ಲ. ಕಣ್ಣು ಮುಚ್ಚಿದೆ. ಮತ್ತೆ ಕಣ್ಣು ತೆರೆದು ನೋಡಿದರೆ ತಳಭಾಗದ ನಾಗ ಸಂತತಿಯ ಮಧ್ಯದಲ್ಲಿ ನಾನಿದ್ದೆ. ಆವಾಗ ಅರ್ಥವಾಯಿತು, ನಾನು ಸ್ನಾನ ಮಾಡುತ್ತಾ ಇದ್ದಾಗ ಉಲೂಪಿ ಎಂಬಂತಹ ಸರ್ಪಜಾತಿಯ ಒಂದು ಹೆಣ್ಣು ನನ್ನನ್ನು ತಳಭಾಗಕ್ಕೆ ಎಳಕೊಂಡು ಹೋದದ್ದು. ಯಾಕೆ ಎಳಕೊಂಡು ಹೋದದ್ದು? ನನ್ನನ್ನು ಮೋಹಿಸಿ ನನ್ನ ಮೇಲೆ ಮನವಾಯಿತಂತೆ. ಏನು ಮಾಡೋಣ? ತೀರ್ಥಕ್ಷೇತ್ರ ಯಾತ್ರೆ ಸಂಪೂರ್ಣ ಆಗಬೇಕಂತಾದರೆ ಮೇಲೆ ಬರಲೇಬೇಕು. ಮೇಲೆ ಬರುವುದಕ್ಕೆ ಸರ್ಪಜಾತಿಯವರ ಮಧ್ಯದಲ್ಲೇ ಇದ್ದೇನೆ. ಅದಕ್ಕನುಗುಣವಾಗಿ ಅವರಿಗೆ ಸಮ್ಮತಿಯನ್ನು ಕೊಟ್ಟು ಉಲೂಪಿಯನ್ನು ಮದುವೆಯಾದೆ. ಸರ್ಪಜಾತಿ ಅಂತ ಉಲೂಪಿಯನ್ನು ಮದುವೆಯಾದ ಮೇಲೆ ಇರಾವಂತನೆಂಬ ಮಗನನ್ನು ಪಡೆದೆ. ಮಾನವರಲ್ಲೆಲ್ಲ ಗರ್ಭಿಣಿಯಾಗಿ 10 ತಿಂಗಳು ಕಳೆದ 9 ತಿಂಗಳು ಕಳೆದು 10ನೇ ತಿಂಗಳಲ್ಲೇ ಶಿಶುವಿಗೆ ಜನ್ಮವನ್ನು ಕೊಡುವುದು. ಉರಗ ಜಾತಿಯಲ್ಲಿ ಹಾಗಲ್ಲ, ಬೇಗನೆ ಮಗು ಪ್ರಸವಿಸಲ್ಪಟ್ಟಿತ್ತು. ಆತನಿಗೆ ಇರಾವಂತ ಎಂಬ ನಾಮಧೇಯನಿರಿಸಿದ ಮೇಲೆ ಅವರಲ್ಲೇ ಹೇಳಿದೆ, ಆ ಶೇಷ ಸರ್ಪಜಾತಿಯವರಲ್ಲೇ ಹೇಳಿದೆ, ಉಲುಪಿ ಅಪ್ಪನಲ್ಲೇ ಹೇಳಿದೆ, ನನ್ನ ಕಾರ್ಯ ಸಂಪೂರ್ಣ ಆಗಬೇಕು ಎಂಬುದಾಗಿ ಹೇಳಿದಾಗ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ಉಲೂಪಿಯೇ ತಂದು ನನ್ನ ಮೇಲೆ ಬಿಟ್ಟರು. ಇಷ್ಟಾದ ಮೇಲೆ ಇನ್ನು ಮುಂದುವರಿಯಬೇಕಲ್ವೇ ತೀರ್ಥಯಾತ್ರೆಗೆ? ಮಿಂದು ತಾನೈ ತಂದು ನೋಡಿದನು, ಅರ್ತಿಯಲ್ಲಿ ಮಿಂದು ತಾನೈ ತಂದು ನೋಡಿದನು. ಆರ್ತನುರೆಸಿತು ಬಂಧವನು, ಪಾರ್ಥಿವಾಗ್ನಿ ಕೇಳೋ. ಅಲ್ಲಿಂದ ಮುಂದುವರಿದು ಹಲವು ಪುಣ್ಯಕ್ಷೇತ್ರ ಸಂದರ್ಶನ, ಶಿವಕ್ಷೇತ್ರ, ದೇವಿ ಕ್ಷೇತ್ರ,
ದುರ್ಗಾ ಪರಮೇಶ್ವರಿ ಕಾಶಿ ಕಾಲಭೈರವೇಶ್ವರ ಕ್ಷೇತ್ರ. ಎಂತೆಂಥ ಕ್ಷೇತ್ರ ದರ್ಶನದಿಂದ ಜನ್ಮವನ್ನು ಸಾರ್ಥಕಪಡಿಸಿಕೊಂಡೆ. ಅಲ್ಲಿಯ ಶುದ್ಧೋದಕದಿಂದ ತೀರ್ಥಸ್ನಾನದಿಂದ ಮಿಂದೆ ದೇವರ ಪ್ರಸಾದವನ್ನು ಸ್ವೀಕರಿಸಿದೆ. ದೇವರ ಅನುಗ್ರಹಕ್ಕೂ ಪಾತ್ರನಾದೆ. ಹಾಗೇ ಮುಂದುವರಿದು ಹೋಗುತ್ತಿರಬೇಕಂತಾದರೆ ಎಂಥ ಪವಿತ್ರವಾದಂಥ ಸ್ಥಳ ರಾಮೇಶ್ವರ ಕ್ಷೇತ್ರ. ಅಬ್ಬ, ಈ ರಾಮೇಶ್ವರ ಕ್ಷೇತ್ರವನ್ನು ಕಂಡಾಗ ನನಗೆ ಈ ಹಿಂದೆ ನಡೆದಂಥ ರಾಮಾಯಣದ ಕಥಾನಕವೇ ಮೆಲುಕು ಹಾಕ್ತಾ ಇದ್ದೇನೆ. ಅಯೋಧ್ಯೆ ಪುರುಷೋತ್ತಮ ಅಂತ ಶ್ರೀರಾಮಚಂದ್ರ ದುಷ್ಟ ರಾವಣನನ್ನು ವಧಿಸುವುದಕ್ಕಾಗಿಯೇ ಹುಟ್ಟಿಕೊಂಡು ಬಂದವ. ಆತನ ಕಥೆಯನ್ನು ಎಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ದುಷ್ಟ ನಿಗ್ರಹ ಮಾಡಬೇಕಂತಾದರೆ ಸುಗ್ರೀವ ಸಖ್ಯವನ್ನು ಪಡೆದು ಆಮೇಲೆ ಕಪಿಪಾಳ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಬಲಿದದ್ದು. ಅದೇ ಅಲ್ವೇ ಈ ರಾಮೇಶ್ವರ ಕ್ಷೇತ್ರದಲ್ಲಿ ಕಾಣಿಸುವಂತಹ ಸೇತುವೆ. ಈ ಗಡದಿಂದ ಲಂಕೆಯ ಭಾಗಕ್ಕೆ 100 ಯೋಜನ ಉದ್ದವಾದಂತಹ 10 ಯೋಜನ ಅಗಲವುಳ್ಳಂತಹ ಸೇತುವೆ. ಇದನ್ನು ಕಾಣುತ್ತಿರುವಾಗ ಅಬ್ಬ, ರಾಮ, ಅಯೋಧ್ಯೆ ಪುರುಷೋತ್ತಮ ರಾಮ, ಕಪಿಪಾಳ್ಯ, ಎಷ್ಟು ಕಪಿವರ್ಗದವರು ಇದಕ್ಕೆ ದುಡಿಯಿದ್ದಾರೆ, ಬೆವರು ಸುರಿಸಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಇದೆಲ್ಲವನ್ನು ಕಂಡಾಗ ಈ ಕ್ಷೇತ್ರಕ್ಕೂ ಹೋಗಿ ದೇವರ ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯತೆಯನ್ನು ಪಡೆಯಬೇಕೆಂಬ ಅಂಬೋಣ. ಹೀಗೆ ಕ್ಷೇತ್ರಕ್ಕೆ ಮುಂದುವರಿಯಬೇಕೆಂಬುದಾಗಿ ಭಾವಿಸಿ ಸುತ್ತಲೂ ಕಣ್ಣಾಯಿಸಿದಾಗ ಏನು ಆಶ್ಚರ್ಯ, ಏನು ಆಶ್ಚರ್ಯ! ಒಮ್ಮೊಮ್ಮೆ ಮಳೆ, ಮತ್ತೊಮ್ಮೆ ಕಡು ಬಿಸಿಲು. ಈ ಕಡು ಬಿಸಿಲು ಎಷ್ಟು ಅಂತ ಭಾವಿಸ್ತಾ ಇದ್ರೆ ಇದನ್ನು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ಆದರೆ ಸಮುದ್ರ ಬಳಿಯಲ್ಲಿ ಮಳಲು, ಈ ಮಳಲ ಮೇಲೆ ಕಾಲೂರ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ಬಿಸಿಯಾದಂಥ ಬಿಸಿಲು. ಈ ಬಿಸಿಲ ಜಳಕ್ಕೆ ದೂರದಲ್ಲೇ ಯಾವುದೋ ಒಂದು ಮಂಗ ಕುಳಿತು ಕಣ್ಣನ್ನು ಮುಚ್ಚಿ ಕರವನ್ನು ಜೋಡಿಸಿ ಮಣಮಣ ಮಣಮಣ ಮಂತ್ರ ಹೇಳುತ್ತಾ ಉಂಟು. ಮಂಗ ಇರುವುದು ಕಾಡಿನಲ್ಲಿ, ಮರದಿಂದ ಮರಕ್ಕೆ ಲಂಘಿಸಿಕೊಂಡು ಬೇಕಾದಂಥ ಆಹಾರವನ್ನು ಸಂಗ್ರಹಿಸಿ ಜೀವಿಸುವಂಥದ್ದು. ಹಾಗಾದರೆ ಈ ಒಂದು ಮಂಗ ಕಂಡಾಗ ಆಶ್ಚರ್ಯವೇ. ಒಬ್ಬಂಟಿಗಾಗಿ ಉಂಟು ಮಂಗ. ಅಲ್ಲ, ಸುತ್ತಮುತ್ತ ನೋಡಿದರೆ ಬೇರೆ ಯಾರೂ ಕಾಣೋದಿಲ್ಲ. ಎಲ್ಲ ದೇವಳಕ್ಕೆ ಹೋಗುವುದು, ದೇವರ ಕಡೆ ಗಮನ, ಇತ್ತ ಗಮನ ಯಾರದ್ದು ಇಲ್ಲ. ಆದ್ದರಿಂದ ಈಗ ಮಂಗನನ್ನು ಮಾತಾಡಿಸುವುದು ತಪ್ಪಲ್ಲ. ಒಬ್ಬನೇ ಇದ್ದ ಕಾರಣ ಮೆಲ್ಲ ಅತ್ತ ಕಡೆ ಹೋಗಿ ಮಂಗನನ್ನು ಮಾತಾಡಿಸಿದ್ರೆ ಏನು, ಹೋಗ್ತೆ ಅಂತೆ ಆರೋಪನ ಚರಣೀನೋ ಓ
ವನಚರ ನೀನು, ಹಾ, ನಿನ್ನಲ್ಲೇ ಕೇಳುವುದು. ಈಗ ನನ್ನಲ್ಲಿಯೇ ಪ್ರಶ್ನೆಯೋ? ಹೌದು. ಹ್ಮ್. ನಿನ್ನನ್ನು ಕಂಡು ಆಶ್ಚರ್ಯ ಆಯಿತು. ಯಾಕೋ? ಯಾಕಂದ್ರೆ ಕಡು ಬಿಸಿಲು, ಹಾ. ಈ ಬಿಸಿಯಲ್ಲಿ ನಿಲ್ಲುವಾಗ ನಮಗೇ ನಿಲ್ಲಿಕ್ಕಾಗುವುದಿಲ್ಲ. ಹ್ಮ್. ಬೆವರು, ಹ್ಮ್. ಕಾಲು ಸುಡುತ್ತದೆ. ಹೌದು. ಎಲ್ಲಿ ನೆರಳುಂಟು ಎಂಬುದಾಗಿ ಹ್ಮ್. ಹುಡುಕಿಕೊಂಡು ಹೋಗುವ ಪ್ರಮೇಯ ಒದಗಿ ಬರ್ತದೆ. ಹ್ಮ್. ಆದರೆ ಹ್ಮ್. ಬಹಳ ಹೊತ್ತಿನಿಂದ ನೀನು ಒಬ್ಬನೇ ಹ್ಮ್. ಕುಳಿತು ಹ್ಮ್. ಕಣ್ಣನ್ನು ಮುಚ್ಚಿ ಹ್ಮ್. ಮಣಮಣ ಮಣಮಣ ಏನೋ ಮಂತ್ರ ಹೇಳುವ ಹಾಗೆ ಕಾಣುತ್ತಾ ಉಂಟು. ಓಹೋ. ಆದ್ದರಿಂದ ನೀನು ಯಾರು? ಹ್ಮ್. ವನಚರ. ಹ್ಮ್. ವನದಲ್ಲಿ ಸಂಚರಿಸುವುದೆಲ್ಲ ವನಚರವೇ. ಹ್ಮ್. ಆದರೆ ವನದಲ್ಲಿರುವವ ನೀನು ಇಲ್ಲಿ ಬಂದದ್ದರಿಂದ ಹ್ಮ್. ನಿನ್ನನ್ನು ವನಚರ ಅಂತ ಸಂಬೋಧಿಸಿದ್ದೇನೆ. ಹ್ಮ್. ನೋಡು, ಹ್ಮ್. ವನವನ್ನು ಬಿಟ್ಟು ಈ ಬಿಸಿಲಿಗೆ ಒಬ್ಬಂಟಿಗನಾಗಿ ಕುಳಿತು ಹ್ಮ್. ಈ ರೀತಿ ಮಂತ್ರ ಹೇಳುವುದೇನು? ಹ್ಮ್. ಯಾಕೆ ಇಲ್ಲಿ ಕುಳಿತೆ? ಹ್ಮ್. ಮತ್ತೆ ಕೆಲವರಲ್ಲಿ ಮಂಗ ಜಾತಿಯಲ್ಲಿ ಉಂಟು. ಹ್ಮ್. ಮಂಗಗಳೆಲ್ಲ ಒಂದು ಸಂಸಾರವಂತೆ. ಹಾ. ಮರದಿಂದ ಮರಕ್ಕೆ ಹಾರುವುದು. ಹ್ಮ್. ಮರದಿಂದ ಮರಕ್ಕೆ ಹಾರುವಾಗ ಹ್ಮ್. ಎಲ್ಲಿಯಾದ್ರೂ ತಪ್ಪಿ ಹ್ಮ್. ಒಂದು ಕೆಳಗೆ ಬಿದ್ದಂತಾದ್ರೆ ಹ್ಮ್. ಆ ಪಂಗಡದಿಂದ ಆ ಮಂಗವನ್ನು ಬೇರ್ಪಡಿಸ್ತಾರಂತೆ. ಹಾ. ಅದಕ್ಕೆ ಮತ್ತೆ ಸಂಸಾರ ಇಲ್ಲ, ಏನು ಇಲ್ಲ. ಹ್ಮ್. ಹಾಗೆ ಹ್ಮ್. ನಿನ್ನದಾದಂತಹ ಸಂಸಾರದಿಂದ ಹ್ಮ್. ನೀನೊಬ್ಬ ಬೇರ್ಪಟ್ಟವನೇ. ಹ್ಮ್. ನಿನ್ನನ್ನು ನೋಡುವಾಗಲೇ, ಹ್ಮ್. ನಿನ್ನ ದೇಹವನ್ನು ಕಾಣುವಾಗಲೇ ಹಾ. ವಿಚಿತ್ರವಾಗಿ ಕಾಣುತ್ತಾ ಉಂಟು, ವಯಸ್ಸಾದ ಹಾಗೆ ಕಾಣುತ್ತಾ ಉಂಟು. ಹಾ. ಹಾ. ನಿನ್ನ ಬೆನ್ನು ಬಾಗಿದೆ. ಹ್ಮ್. ಇದೆಲ್ಲ ಕಾಣುವಾಗ ಯಾರು, ಯಾಕೆ ಹೀಗೆ ಕುಳಿತೆ, ಹ್ಮ್. ನಿನ್ನ ಬಗ್ಗೆ ತಿಳಿಬೇಕೆಂಬ ಕುತೂಹಲ. ಹ್ಮ್. ಹೇಳುವೆಯ? ಅಯ್ಯ, ನನ್ನ ಪರಿಚಯವೇ? ಪ್ರಾಣರೂಪ ಎನಿಪಾಗ ವಾಯುವೇ ಜನಕ ಅಕ್ಷೀಣ ಬಲಧನುಮ ಎಂದೆನುದಾಗ ಚೋಟಿಯಲ್ಲಿ ಬೆಸರಾದುದೆನಗೆ ಕೇಳೆನಲೋ, ಚೋಟಿಯಲ್ಲಿ ಬೆಸರಾದುದೆನಗೆ ಕೇಳೆನಲೋ. ಸುತ್ತಾಣ ಪಾರ್ಥನು ನುಡಿದ ನಗುತ್ತಾ ಪ್ರಾಣ ರೂಪ ನೆನಿಪ ವಾಯುವೇ ಜನಕನ. ಅಯ್ಯ, ಹ, ಈ ಮಳೆಲ ರಾಶಿಯಲ್ಲಿ ನನ್ನಷ್ಟಕ್ಕೆ ನಾನಿದ್ದಂತಹ ಕಾಲಕ್ಕೆ ಹ, ಇಲ್ಲಿಯವರೆಗೆ ಬಂದು ನೀನ್ಯಾರು ಎಂಬುದಾಗಿ ನನ್ನನ್ನು ಮಾತನಾಡಿಸುವುದಕ್ಕೆ ನೀನು ತೊಡಗಿದೆ ಅಂತಾದ್ರೆ, ಹ. ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದು ಧರ್ಮ ಎಂಬ ನೆಲೆಯಲ್ಲಿ ನಾನು ಆಡುವುದಕ್ಕೆ ತೊಡಗುವುದು. ಹ. ಈಗ ನಾನ್ಯಾರು ಎಂಬ ಪ್ರಶ್ನೆಗೆ ನಾನು ಉತ್ತರಿಸಬೇಕು ಅಂತಾದ್ರೆ, ಈ ಪ್ರಪಂಚದ ಹ. ಸಕಲ ಜೀವಿಗಳಿಗೆ ಜೀವದಾಯಕವಾದಂತಹ ವಾಯು ಏನುಂಟು, ವಾಯು. ಹೌದು, ಹ. ಅಂತಹ ವಾಯುದೇವನೇ ನನ್ನ ಜನಕ. ಆದ್ದರಿಂದ ನನ್ನನ್ನು ವಾಯುಸುತ್ತ ಪವನಾತ್ಮಜ ಅಂತ ಕರೆಯುವುದುಂಟು. ವಾಯುಸುತ. ಹೌದು. ಹಾ, ಹಾ. ಇನ್ನು ಅಂಜನಾ ದೇವಿಯೇ ತಾಯಿ, ಹಾಗಾಗಿ ನನ್ನನ್ನು ಆಂಜನೇಯ ಅಂತ ಕರೀತಾರೆ. ಆಂಜನೇಯ. ಹೌದು. ಇನ್ನು ಹ, ಬಾಲ್ಯದಲ್ಲಿರಬೇಕಾದ್ರೆ ಹ, ಕುತೂಹಲ ಕೆರಳಿ ಹ. ಸೂರ್ಯನನ್ನೇ ಹಣ್ಣೆಂದು ಭ್ರಮಿಸಿ ಹ, ಆಕಾಶದೆತ್ತರಕ್ಕೆ ನೆಗೆದಂತಹ ಸಂದರ್ಭದಲ್ಲಿ ಹ. ಇಂದ್ರನೇ ತನ್ನ ವಜ್ರಾಯುಧದಿಂದ ನನಗೆ ಘಾತಿಸಿದ ಪರಿಣಾಮವಾಗಿ ಹ. ನನ್ನ ಹನು ಊದಿದುದರಿಂದ ಹ. ಹನುಮಂತ ಅಂತ ಕರೀತಾರೆ. ನಿನ್ನನ್ನು. ಹೌದು. ಆ,
ಆ ತ್ರೇತಾಯುಗದಲ್ಲಿ ಹ. ರಾಮನ ಸೇವಕನಾಗಿ ಹ. ರಾಮನ ಭಟನಾಗಿ ಹ. ರಾಮ ಸೇವೆಗೆ ನನ್ನ ಜೀವ ಮೀಸಲಿಟ್ಟಂತಹ ಹ. ಅಕ್ಷೀಣ ಬಲ ಹನುಮ ಅಂದ್ರೆ ನಾನು. ಯಾಕೋ ಹನುಮ ಹ್ಮ್ ಹನುಮ ಹ್ಮ್. ನೀನು ಹನುಮ ನೀನೆಂಬ ತನುವ ನೋಡಿದಡೆ ಬಡಜಣುಗಿರುಳು ಇರುವೇಗೆ ಕನತರದ ಕಾಯ ಮಾತಂಗೆಂದು ಜನಿಸಿರುವ ಎನಲು ಮಾರು ಎಂದನ ಬಗೆ. ಅಯ್ಯ, ಏನು? ನಾವಿಬ್ಬರು ಅಪರಿಚಿತರು. ಹ್ಮ್ ನಿನ್ನನ್ನು ಕಂಡು ಪರಿಚಯವನ್ನು ಕೇಳಿದೆ. ಹ್ಮ್ ಪರಿಚಯವನ್ನು ಕೇಳುವಾಗ ಹ್ಮ್ ಕೆಲವರಿಗೆ ಪರಿಚಯವನ್ನು ಹೇಳುವುದಕ್ಕೆ ಮನಸ್ಸಿರುವುದಿಲ್ಲ. ಓಹೋ. ಯಾಕೆ? ಅವರು ಏನೂ ಅಲ್ಲ, ಬರೇ ಸಣ್ಣ ವ್ಯಕ್ತಿ. ಹ್ಮ್ ಆದರೆ ಇನ್ನೊಬ್ಬರು ಅಪರಿಚಿತರು ಕೇಳಿದಾಗ ಹ್ಮ್ ಸಣ್ಣ ವ್ಯಕ್ತಿ ಅಂತ ಹೇಳದೆ ಹ್ಮ್ ದೊಡ್ಡ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಹ್ಮ್ ನಾನು ಅಂತವ ಇಂಥವ ಅಂತ ಹೇಳುವುದು ಹ್ಮ್ ಹೊಸತೇನು ಅಲ್ಲ. ಓಹೋ. ಪ್ರಪಂಚದಲ್ಲಿ ರೂಢಿಯಾಗಿ ಹೋಗಿದೆ. ಹೌದು. ಯಾಕೆ ಹೇಳುತ್ತೇನೆ? ಯಾಕೋ? ನಿನ್ನಲ್ಲಿ ಪರಿಚಯವನ್ನು ಕೇಳಿದಾಗ ಹ್ಮ್ ಹೇಳಿದ್ಯಲ್ಲ, ಹ್ಮ್ ವಾಯು ಅಂಜನೆಯ ಸುತನಾದಂತ ಹ್ಮ್. ಹನುಮಂತ ನಾನು ಅಂತ. ಇದು ದ್ವಾಪರ ಯುಗ, ಹ್ಮ್ ಹನುಮನದ್ದು ತ್ರೇತಾಯುಗ. ಹ್ಮ್ ನಾನು ದ್ವಾಪರ ಯುಗದಲ್ಲಿ ಇದ್ದರೂ ಹ್ಮ್ ಪುರಾಣವನ್ನು ಓದದವನೇನೂ ಅಲ್ಲ. ಓಹೋ ಹೋ. ಸಂಪೂರ್ಣ ಕಥಾನಕವನ್ನು ಮನನ ಮಾಡಿದ್ದೇನೆ. ಒಳ್ಳೆಯದೇ ಆಯಿತು. ಆ ತ್ರೇತಾಯುಗದಲ್ಲಿ ಹ್ಮ್ ರಾಮನಿಗೆ ಪಂಪಾ ಸರೋವರದಲ್ಲಿ ಹ್ಮ್ ಹನುಮ ದರ್ಶನ ಕೊಟ್ಟನಂತೆ. ಹ್ಮ್ ದರ್ಶನ ಕೊಟ್ಟಾಗ ರಾಮ ಹೇಳಿದ ಅಂತೆ, ಏನು ಅಂತ? ನೀನು ಹನುಮನೇ ಅಲ್ಲ, ಹ್ಮ್ ಅವನ ಬಗ್ಗೆ ಕೇಳಿದ್ದೇನೆ ಅಂತ. ಹ್ಮ್ ಆಗ ಹನುಮ ಆಕಾಶದ ಎತ್ತರಕ್ಕೆ ಬೆಳೆಯುವುದಕ್ಕಾರಂಭಿಸಿದ. ಹ್ಮ್ ಆಗ ರಾಮನೇ ಹೇಳಿದಂತೆ, ಹ್ಮ್ ಸಾಕಯ್ಯ ಬೆಳೆದುದು. ಹೌದು. ಅಂದರೆ ಹನುಮನ ವ್ಯಕ್ತಿತ್ವವನ್ನು ರಾಮ ಕಂಡು ಹ್ಮ್ ಸಾಕು ಬೆಳೆದುದು, ಹ್ಮ್ ನಿನ್ನ ವ್ಯಕ್ತಿತ್ವ ಅಂತದ್ದು ಹ್ಮ್ ಎಂಬುದಾಗಿ ರಾಮನೇ ಹಾಡಿ ಹೊಗಳಿದ್ದಾನೆ. ಹ್ಮ್ ಅವನ ಚಿತ್ರೀಕರಣ ಹ್ಮ್ ಇದು ನನ್ನ ಹೃದಯದಲ್ಲಿ ಉಂಟು, ಹಾ ನನ್ನ ಮನಸ್ಸಲ್ಲಿ ಉಂಟು. ಹ್ಮ್ ಹನುಮ ಅಂದ್ರೆ ಹೀಗೇ ಇರಬೇಕು ಅಂತ. ಹ್ಮ್ ಆದ್ರೆ ನಿನ್ನನ್ನು ನೋಡಿದ್ರೆ ಹ್ಮ್ ಬೆನ್ನು ಬಾಗಿದೆ, ಹ್ಮ್ ಕೈಕಾಲು ಒಳಸರಿದಿದೆ, ಹಾ ನಿನ್ನ ದೇಹ ಜುಣುಗಿನಂತೆ ಇದೆ, ಹ್ಮ್ ಮಾತಾಡುವುದಕ್ಕಾಗುವುದಿಲ್ಲ, ಹ್ಮ್ ಕಣ್ಣು ರೆಪ್ಪೆಯನ್ನು ಮೆಲ್ಲನೆ ಬಿಡುತ್ತಾ ಇದ್ದಿ. ಹ್ಮ್ ಇಂತಹ ಕುಬ್ಜನ ಅಂತ ನೀನು, ಹ್ಮ್ ಜುಣಿಗೆ ಅಂತ ನೀನು, ಹ್ಮ್ ಹನುಮ ಅಂತ ಯಾಕೆ ಹೇಳ್ತೀಯೋ? ಹ್ಮ್. ಇನ್ನೊಬ್ಬರ ಹೆಸರು ತೆಗೆದುಕೊಂಡು ಅವರ ಮರ್ಯಾದೆ ತೆಗಿಬೇಡ. ಹನುಮನ ಯೋಗ್ಯತೆ ಏನು, ನಿನ್ನ ಹಣೆ ಬರ ಏನು? ಅಯ್ಯ, ಹಾ, ಈಗ ನನ್ನ ದೇಹದ ಸ್ಥಿತಿಯನ್ನು ಕಂಡು ನಾನು ಹನುಮನಲ್ಲ ಅಂತ ಆಡತ್ತೆ. ಹೌದು. ಆದ್ರೆ ದೇಹ ಸ್ಥಿತಿ ಹೀಗೆ ಆಗಬಾರದು ಅಂತ ಇಲ್ಲವಲ್ಲ, ಅದಕ್ಕೆ ಕಾರಣ ಉಂಟಯ್ಯ. ಕಾರಣ ಉಂಟ. ಹಾ. ಕೇಳಯ್ಯ ನಮ್ಮತನು ಬಡವಾದುದ, ಕೇಳಯ್ಯ ಕೇಳಯ್ಯ ನಮ್ಮ ತನು ಬೇಡವಾದುದ, ಬೇಳನೇನದ ಹಿಂದ ಶರದಿಗೆ ನೀಲ ಸೇತುವ ಕಟ್ಟಲು, ತಾಳಿ ಬರುವದ ಗೊತ್ತು ಕಲ್ಮರಗಳ ಸ್ಥೂಲ ದೇಹವು ಸುರುಟಿದವು, ಕೈಕಾಲುಗಳು ಒಳ ಸರಿದವು, ತಾಳಿ ಬರುವದ ಗೊತ್ತು ಗಮ್ಮ ಸ್ಥೂಲ ದೇವು ಸುಡಿದವು, ಕೈಕಾಲುಗಳು ಒಳ ಸರಿದವು. ಕೇಳಯ್ಯ ನಮ್ಮ ತನು ಬಡವಾದುದ, ಕೇಳಯ್ಯ
ಹನುಮ ಅಂತ ಆಡಿದ್ರೆ ಹಾ. ನೀನು ಆಡುವುದಕ್ಕೆ ತೊಡಗಿದ್ದಿ ನಾನು ತ್ರೇತಾಯುಗದ ಸಮಸ್ತ ಕಥೆಯನ್ನು ಓದಿಬಲ್ಲವನಿದ್ದೇನೆ ಅಂತ. ಹ, ಅಲ್ಲ, ನೀನು ಓದುವುದು ಅಧ್ಯಯನ ಮಾಡಿದ್ದು ಒಳ್ಳೆಯದೇ ಆಯಿತು. ಹ, ನಿಮ್ಮಂತಹ ಯುವಕರೇನುಂಟು ಹಾ. ಇಂತಹ ಪರಂಪರೆಯ ಐತಿಹ್ಯವಾದಂತಹ ಕಥೆಗಳನ್ನು ಹಾ. ವಿಚಾರಗಳನ್ನು ಮನನ ಮಾಡಬೇಕಾದ್ದು ಈ ಕಾಲಕ್ಕೆ ಅಗತ್ಯವೇ. ಹಾ. ಹಾಗಾದ್ರೆ ನಿಮಗೂ ಬೆಳವಣಿಗೆಗೆ ಅದು ಪೂರಕವಾಗುತ್ತದೆ. ಹ್ಮ್, ಆದರೆ ಹ್ಮ್, ಈಗ ತ್ರೇತಾಯುಧದಲ್ಲಿದ್ದಂತಹ ಹನುಮ ಹಾ. ಅವನು ಹೀಗೆ ಅಂತ ನೀನು ಆಡುತ್ತಿ ನಿನ್ನ ಅಧ್ಯಯನದ ಪ್ರಕಾರ. ಹೌದು. ಆದ್ರೆ ಈಗ ನಿನ್ನನ್ನು ಕಾಣುವಾಗ ನೀನು ಆ ರೀತಿಯಾಗಿ ಇಲ್ಲ. ಹ, ಎಷ್ಟಾದ್ರೂ ನೀನು ದ್ವಾಪರದ ಯುವಕನಲ್ವೇ? ಹ್ಮ್, ದ್ವಾಪರದಂದ್ರೆ ದ್ವಂದ್ವ ಅಂತ. ಹ, ಒಂದು ವಿಚಾರವನ್ನು ಮನನ ಮಾಡಿದ್ರು ಹ, ಇನ್ನೊಂದು ಮುಖದಲ್ಲಿ ಅದು ಹೌದು ಅಲ್ವೋ ಎಂಬ ಭಾವ ಇರುವುದು ಸಹಜ. ಸಹಜವೇ. ಆದರೆ ನನ್ನ ದೇಹ ಹೀಗೆ ಆಗಲಿಕ್ಕೆ ಕಾರಣ ಹ, ನೀನು ಅಧ್ಯಯನ ಮಾಡಿದಂತಹ ರಾಮನ ಆಯಣ ಏನುಂಟು ಹ್ಮ್, ಅದರಲ್ಲಿ ಬರುವಂತಹ ಹ, ಸೀತಾನ್ವೇಷಣೆಯ ತದನಂತರ ಆ ಸೀತೆಯನ್ನು ರಾವಣ ಕದ್ದೊಯ್ದಂತಹ ಕಾಲಕ್ಕೆ ಅಲ್ಲಿಂದ ಬಿಡಿಸಿಕೊಂಡು ಬರಬೇಕು ಅಂತಾದ್ರೆ ಹ, ಅಷ್ಟೊಂದು ಕಪಿವೀರರೆಲ್ಲ ಅತ್ತ ಕಡೆ ಸಾಗುವುದಕ್ಕಾಗಿ ಹ, ಆ ಶರಧಿ ಏನುಂಟು ಅದಕ್ಕೆ ನೀಳವಾದ ಸೇತುವೆಯನ್ನು ಬಲಿಯಬೇಕು ಹ, ಹ, ಎಂಬಂತಹ ವಿಚಾರವನ್ನು ಮನಗಂಡಂತಹ ಕಾಲಕ್ಕೆ ಹ, ಹೇಗೆ ಸೇತುವೆ ಬಳಿಯುವುದು ಅಂತ ಯೋಚನೆ ಮಾಡಿದಾಗ ರಾಮನಾಡಿದ ಹ, ಕಲ್ಲು ಮರಗಳಿಂದಲೇ ಸೇತುವೆ ನಿರ್ಮಿಸುವ ಅಂತ. ಹ, ಹಾಗಾಗಿ ಆ ಸೇತುವೆಗೆ ಬೇಕಾಗಿ ಹ. ಶತಯೋಜನ ಸೇತುವೆಯನ್ನು ನಿರ್ಮಿಸುವುದಕ್ಕೆ ಹ. ಕಲ್ಲು ಮಣ್ಣು ಮರ ಇತ್ಯಾದಿಗಳನ್ನು ಹೊತ್ತು ಹೊತ್ತು ಪರ್ವತಗಿರಿಗಳನ್ನು ಹೊತ್ತು ತಂದು ಹ. ಈ ದೇಹ ದಣಿದು ಹೋಗಿದೆ. ಓಹೋ. ಆ ಕಾರಣದಿಂದ ಹ. ಆ ಕಾಲಕ್ಕೆ ರಾಮನ ಸೇವೆಗಾಗಿಯೇ ದಣಿದಂತಹ ದೇಹ ಹ, ಈಗ ಹ್ಮ್, ಮಾಡುವುದಕ್ಕೆ ಕೆಲಸ ಏನೂ ಇಲ್ಲ. ಹ. ನಮ್ಮ ದೇಹ ಎಂಬುವುದು ಹ. ಕೈಕಾಲುಗಳು ಒಳಸರಿದಿದೆ, ದೇಹ ಸುರುಟಿದೆ. ಹ, ಒಬ್ಬನಿಗೆ ಚೈತನ್ಯ ಬರಬೇಕು ಅಂತಾದ್ರೆ ಅವನಿಗೆ ಕೆಲಸಗಳು ಬೇಕು. ಕೆಲಸಗಳಿದ್ರೆ ಅವನ ಕೈಕಾಲುಗಳು ಚೈತನ್ಯದಿಂದ ಕೂಡುವುದಕ್ಕೆ ಸಾಧ್ಯ. ಆಹಾ. ಆದರೆ ಏನು ಕೆಲಸ ಇಲ್ಲದೆ ನಮಗೀಗ ಇರುವುದು ಒಂದೇ ರಾಮ ಧ್ಯಾನ ಮಾತ್ರ. ನೀನೇ ಆಡಿದಾಗೆ ಹೇಳುವುದಕ್ಕೂ ಮನಸ್ಸಿಲ್ಲ, ಎಲ್ಲಿ ಮಲಗಿದ್ದೇನೋ ಅಲ್ಲೇ ಬಿದ್ದುಕೊಳ್ಳುವುದು. ಯಾಕೆ? ನಮ್ಗೆ ರಾಮನನ್ನು ಕಾಣಬೇಕು, ರಾಮನಾಮನವನ್ನು ಜಪಿಸುವುದೇ ನಮ್ಮ ಕಾಯಕವಾಗಿದೆ. ಹಾಗಿರುವಾಗ ಈ ರೀತಿಯಾದ ದೇಹವಂತೂ ಸಹಜ. ಹಾಗಾಗಿ ಆ ಹನುಮ ಏನು ನೀನು ಓದಿದಂತಹ ಅಧ್ಯಯನದಲ್ಲಿ ಪಡೆದಂತಹ ಜ್ಞಾನ ಏನುಂಟು ಆ ಹನುಮನೇ ನಾನು. ಹಾ, ಈಗ ಇಷ್ಟೆಲ್ಲ ನಿನ್ನ ದೇಹ ಆಗುವುದಕ್ಕೆ ಕಾರಣ ರಾಮ ಸೇವೆಗಾಗಿ ದುಡಿದದ್ದು, ರಾಮ ಸೇನೆಗಾಗಿ ದುಡಿದದ್ದು, ಸೇತುವೆ ಬಲಿಯುವುದಕ್ಕೆ ಬಂಡೆ ಕಲ್ಲೆಲ್ಲ ಹೊತ್ತುಕೊಂಡು ಬಂದದ್ದು. ಇದೆಲ್ಲ ಅಗತ್ಯ ಉಂಟು ಅಂತ ಬೇಡುವೋ? ಪೊತ್ತು ದಣಿಯಲೇ ಪತ್ತು ದಣಿಯಲತೆ ಗಿರಿಗಳ ಮತ್ತೆ ಬಳಲುವುದೇಕೆ ಸೇತುವ ಬಿತ್ತಡಿ ಪಡಿಯೇ ಅಯ್ಯ, ಏನು ನೀನು ಹನುಮಂತ ಅಲ್ಲ ಅಂತ ಹೇಳಿದ್ರೆ ಹನುಮಂತ ಎಂಬುದಾಗಿ ವಾದಿಸ್ತಾ ಇದ್ದಿ. ಈಗ ಆ ವಿಚಾರ ಬಿಡೋಣ. ಕಥೆಯನ್ನು ಹೇಳಿದ್ದಿ. ಸಮುದ್ರಕ್ಕೆ ಸೇತುವೆಯನ್ನು ಬಲಿದಕ್ಕೆ ಬಂಡೆಕಲ್ಲನ್ನು ಹೊತ್ತದ್ದು, ಮರಗಳನ್ನು ಹೊತ್ತದ್ದು, ಹಾಗೆ ದೇಹ ಹೀಗಾಗಿದೆ ಅಂತ. ಅಲ್ಲ, ಒಂದು ವಿಚಾರ ಸರಿಯೇ, ಆದರೆ ಯುಗ ಯುಗಾಂತರಕ್ಕೆ ಕಾಲ ಕಾಲ ಬದಲಾಗುತ್ತದೆ, ಹೊಸ ಹೊಸ ಸಂಶೋಧನೆ ಆಗುತ್ತದೆ, ವಿಚಾರಣೆ ಆಗುತ್ತದೆ. ಆವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅದೆಷ್ಟು ವ್ಯತ್ಯಾಸ ಉಂಟು, ತುಂಬ ವ್ಯತ್ಯಾಸ ಉಂಟು. ನೋಡು, ಆವಾಗ ನಾನು ಇಲ್ಲೇ
ಇಲ್ಲದೆ ಇದ್ದೆ. ಹ್ಮ್ ನಾನು ಇರುತ್ತಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ? ಏನು ಮಾಡ್ತಿದ್ದಿ? ಅಲ್ಲ, ಈ ಕಪಿಗಳೆಲ್ಲ ಇಷ್ಟೆಲ್ಲ ದುಡಿಯಬೇಕು. ಬೇಡುವೋ? ನನ್ನಂತವ ಓರ್ವ ಇದ್ರೆ ಸಾಕಿತ್ತು. ಹಾ ಬತ್ತಳಿಕೆಯಿಂದ ಒಂದು ಬಾಣ ತೆಗೆಯುವುದು, ಹಾ ತೆಗೆದಾಗ ಒಂದು ಬಾಣ, ಹ್ಮ್ ಸಿಂಜಿನಿಗೆ ಜೋಡಿಸಿದಾಗ 4 ಬಾಣ, ಹ್ಮ್ ಪ್ರಯೋಗಿಸುವಾಗ 10 ಬಾಣ, ಹ್ಮ್ ಮುಂದಕ್ಕೆ ಹೋಗುವಾಗ 100 ಬಾಣ, ಹ್ಮ್ ಮತ್ತು ಮುಂದಕ್ಕೆ ಹೋಗುವ 1000, ಹ್ಮ್ ಹೀಗೆ ಹ್ಮ್ ಸಹಸ್ರ ಬಾಣಗಳಾಗಿ ಹ್ಮ್ ಪರಿವರ್ತಿತವಾಗಿ ಹ್ಮ್ ಸೇತುವೆಯನ್ನು ನಿರ್ಮಾಣ ಮಾಡುತ್ತಿದ್ದೆ. ಸೇತುವೆಯನ್ನು ನಿರ್ಮಾಣ ಮಾಡುತ್ತಿದ್ದೆ. ನೀವೆಲ್ಲ ಎಷ್ಟು ಸಮಯ ಹ್ಮ್ ನಾನು ಕೇಳಿದ್ದೇನೆ ಕತೆ. 77 ಕೋಟಿ ಕಪಿ ಸೈನ್ಯ ಹ್ಮ್ 5 ದಿನಗಳ ಕಾಲ ದುಡಿಯಿದ್ದೀರಂತೆ ಸೇತುವೆ ನಿರ್ಮಾಣ ಮಾಡುವುದಕ್ಕೆ. ಹ್ಮ್ ದೊಡ್ಡ ದೊಡ್ಡ ಪರ್ವತವನ್ನೇ ಹೊತ್ತು ತಂದಿದ್ದೀರಂತೆ. ಹ್ಮ್ ನಾನಾಗುತ್ತಿದ್ರೆ ಹ್ಮ್ ಕ್ಷಣ ಮಾತ್ರದಲ್ಲೇ ಹ್ಮ್ ಹ್ಮ್ ಬಾಣ ಮುಖೇನ ಹ್ಮ್ ಸೇತುವೆಯನ್ನು ನಿರ್ಮಿಸಿ ಹ್ಮ್ ಇದು ನಿರ್ಮಾಣ ಆಯಿತು. ಹ್ಮ್ ಇನ್ನು ಇದರ ಮೇಲೆ ಲಂಕೆಯನ್ನು ದಾಟಬಹುದಂತ ಹೇಳುತ್ತಿದ್ದೆ. ಓಹೋ, ಯಾಕಂದ್ರೆ ಯಾಕೆ? ಕೆಲವೊಮ್ಮೆ ಆಡುವಾಗ ಹೇಳಬಹುದು, ಹ್ಮ್ ಬಾಯಿ ಮಾತಿಗೆ ಇವ ಹೇಳುತ್ತಾನೆ ಅಂತ. ಹ್ಮ್ ಬಾಯಿ ಮಾತಿಗಲ್ಲ, ಹ್ಮ್ ಆಧಾರ ಸಹಿತ ಹೇಳುತ್ತೇನೆ. ಹ್ಮ್ ನಾನು ಯಾರು ಗೊತ್ತೇ? ಯಾರು? 300,000 ಗಂಡನೇಸಿದ ಅರ್ಜುನ. ಹ್ಮ್ ನಾನು ಮಾಡಿದ ಪರಾಕ್ರಮ ಗೊತ್ತಾ ನಿನಗೆ? ಏನು ಮಾಡಿದೀಯ? ಸುರಪನ ಐರಾವತ. ಸುರಪನ ಐರಾವತವ ತೋರಿಸುವ. ಸುರಪನ ಐರಾವತವ ಧರಿಸಿದರು ಜನರು ನೀವು ನಿಮಗೆ ಘನವಿದೋ. ನೆರೆ ಪರಾಕ್ರಮಿಗೇನು ದೊಡ್ಡಿದು ಪರಿಚಿಸುವಡೆ. ಅಯ್ಯ, ಏನು? 300,000 ಗಂಡನೇಸಿ ಅಂತ ಅರ್ಜುನ ನಾಮಧೇಯಕ ನಾನು. ಆ ಪಾಂಡು ಸುತ, ಆ ದೇವೇಂದ್ರ ಸುತನೂ ಹೌದು. ಹಾ ನಮ್ಮಮ್ಮ ಕುಂತಿದೇವಿ ಹ್ಮ್ ಒಂದು ದಿನ ಹ್ಮ್ ಗಜನೋಹಿ ಯಾಗವನ್ನು ಮಾಡುವುದಕ್ಕೆ ಬೇಕಾಗಿ ಹ್ಮ್ ಮಣ್ಣಿನ ಮೂರ್ತಿ ನಿರ್ಮಿಸ್ತಾ ಇದ್ಲು. ಆ ಕತೆ ಬಹಳಷ್ಟು ದೊಡ್ಡದುಂಟು. ಆ ನಮ್ಮ ದೊಡ್ಡಮ್ಮ ಯಾಗವನ್ನು ಮಾಡುವಾಗ, ಗಜನೋಹಿ ಮಾಡುವಾಗ, ಹ್ಮ್ ನಮ್ಮಮ್ಮನಿಗೆ ಆಮಂತ್ರಣ ಇಲ್ಲದೇ ಇದ್ದಾಗ ಆ ಹಾ ಹಾ ಅಮ್ಮ ಚಿಂತಾಕ್ರಾಂತಳಾದದ್ದು. ಹ್ಮ್ ಆವಾಗ ಅಮ್ಮನಿಗೆ ಒಂದು ಮಾತು ಹೇಳಿದ ನಾನು, ಏನು? ಅಮ್ಮ, ಹೀಗೆ ದುಃಖಿಸುವುದು ಬೇಡ. ಹ್ಮ್ ಗಜನೋಹಿ ಮಾಡುವುದು ಹೇಗೆ? ಹ್ಮ್ ಮಣ್ಣಿನಿಂದ ಆನೆಯ ಮೂರ್ತಿಯನ್ನು ರಚಿಸಿ ಹ್ಮ್ ಯಾಗವನ್ನು ಮಾಡುವುದು. ಹ್ಮ್ ಆದರೆ ನೀನು ಹಾಗಲ್ಲ. ಹ್ಮ್ 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 ದೇವಲೋಕದಲ್ಲಿರುವ ಐರಾವತವನ್ನೇ ಕೆಳಗಿಳಿಸಿ ಓಹೋ, ಆ ಜೀವಂತ ಆನೆಗೆ ಆ ಪೂಜೆಯನ್ನು ಮಾಡಿ ಆ ಜೀವನದ ಸಾರ್ಥಕತೆಯನ್ನು ಪಡೆಯಬೇಕು ಆ ಎಂಬುದಾಗಿ ಹೇಳಿದೆ. ಹ್ಮ್ ಅಮ್ಮ ಬೇಡ ಅಂತ ಹೇಳಿದ್ರು, ಅಮ್ಮನನ್ನು ಒಪ್ಪಿಸಿದೆ. ಹ್ಮ್ ಒಪ್ಪಿಸಿದ ಮೇಲೆ ನಾನು ಕಾರ್ಯೋನ್ಮುಖನಾಗಬೇಕಲ್ಲವೇ? ಹಾ, ಏನು ಮಾಡಿದೆ? ಅದಕ್ಕೆ ಬೇಕಾಗಿ ಹಾ ಬತ್ತಳಿಕೆಯಿಂದ ಒಂದು ಬಾಣ ತೆಗೆದು ಹ್ಮ್ ಅದರ ತುದಿಗೆ ಒಂದು ಓಲೆ, ಆ ನಮ್ಮಮ್ಮ ಮಾಡುವ ಹ್ಮ್ ಗಜನೋಹಿಗೆ ಹ್ಮ್ ನಿನ್ನಲ್ಲಿರುವಂಥ ಐರಾವತವನ್ನು ಕಳಿಸಿಕೊಡಬೇಕು ಹ್ಮ್ ಅಂತ ಒಂದು ಪತ್ರ ಯಾರಿಗೆ ಕಳಿಸ್ಲಿಕ್ಕೆ? ಆ ಬಾಣದ ತುದಿಗಿಟ್ಟು ಆ ಆ ಬಾಣವನ್ನು ನೇರವಾಗಿ ಹೊಡೆದದ್ದು ಆ ದೇವಲೋಕಕ್ಕೆ. ಓಹೋ ಹೋ ಹೋ ದೇವೇಂದ್ರನ ಸಭೆಯ ಆ ವಜ್ರ ಕಂಬಕ್ಕೆ ಆ ನಾನು ತೊಟ್ಟಂತಹ ಬಾಣ ನೆಟ್ಟಿತ್ತು. ಹ್ಮ್ ದೇವೇಂದ್ರ ತೆಗೆಸಿದ, ಹ್ಮ್ ವಾಚಿಸಿದ. ಹ್ಮ್ 300,000 ಗಂಡನಿಸಿದಂತಹ ಪಾರ್ಥ ಮಾಡುವ ಪಾರ್ಥನ ಅಮ್ಮನಿಗೆ ಬೇಕಾಗಿ ಐರಾವತನ ಕಳಿಸಿಕೊಡಬೇಕು ಅಂತ ಹ್ಮ್ ಯೋಚಿಸುವಾಗ ಅವನಿಗೆ ಆಯ್ತು ಯೋಚನೆ, ಹ್ಮ್ ಕಳಿಸಿಕೊಡಬೇಕಾದ್ದೆ ಅಂತ. ಹಾ ಆದರೂ ಪರೀಕ್ಷೆ ಮಾಡೋಣ ಎಂಬುದಾಗಿ ಹ್ಮ್ ಆತನು ಒಂದು ಓಲೆ ಕಳುಹಿಸಿದ. ಏನು ಅಂತ? ಐರಾವತವನ್ನು ಕಳಿಸಿಕೊಡಬಹುದು, ಹ್ಮ್ ಅದಕ್ಕೊಂದು ದಾರಿ ಬೇಕು ಅಂತ. ಹಾ ಹಾ ಆವಾಗ ನಾನು ಹಿಂದೆ ಮುಂದೆ ಯೋಚನೆ ಮಾಡಿ ಏನು ಮಾಡಿದೆ? ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಆ ಆ ಬಾಣಕ್ಕೆ ಮತ್ತೊಂದು ಬಾಣ, ಹಿಂದೆಯಿಂದ ಹ್ಮ್. ಮತ್ತೊಂದು ಬಾಣ, ಮತ್ತೊಂದು ಬಾಣ, ಹ್ಮ್. ಹೀಗೆ ಬಾಣಕ್ಕೆ ಬಾಣವನ್ನು ಜೋಡಿಸುತ್ತಾ ಹ್ಮ್ ಈ ಭೂಮಿಯಿಂದ ಹ್ಮ್ ದೇವಲೋಕಕ್ಕೆ ಹ್ಮ್ ಬಾಣದ ಏಣಿಯನ್ನೇ ಬಲಿಯಿದ್ದೆ. ಹ್ಮ್ ಅಲ್ಲಿಂದ ಆನೆ ಇಳಿದು ಬರುವುದಕ್ಕೆ. ಹಾ ಇದು ನನ್ನ ಪರಾಕ್ರಮ ಅಂತ ಹೇಳುವುದಲ್ಲ. ಮತ್ತೆ ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಯಾಕೋ? ಈ ಅರ್ಜುನ ಹಾ ದೇವಲೋಕಕ್ಕೆ ಏಣಿ ಬಲಿದವ, ಹ್ಮ್ 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 ಸಮುದ್ರಕ್ಕೊಂದು ಸೇತೆ ಬಲಿಯುವುದು ಕಷ್ಟವು.
ಓಹೋ, ಈಗ ನೀನು ಈ ಸಮುದ್ರಕ್ಕೆ ಸೇತುವೆ ಬೆಳಿಲಿಕ್ಕೆ ಹೊರಟವನು? ಅಂದ್ರೆ ಆಗ ಆರಂಭಲ್ಲೇ ಹೇಳಿದ್ದೆ ಅಲ್ಲ, ಹಾ. ನಾನಿರುತ್ತಿದ್ರೆ ನಿಮಗೆ ಕೆಲಸವೇ ಇರುತ್ತಿರ್ಲಿಲ್ಲ. ಹಾ. ರಾಮ ಸಮುದ್ರವನ್ನು ದಾಟುವುದಕ್ಕೆ ಬೇಕಾಗಿ ಹ್ಮ್. ನಾನು ಬಾಣಮುಖೇನ ಸೇತು ನಿರ್ಮಿಸಿಕೊಡುತ್ತಿದ್ದೆ. ಆದರೆ ಆವಾಗ ನಾನು ಇರದೇ ಹೋಯಿತು. ಓಹೋ. ಇರುತ್ತಿದ್ರೆ ಅದು ಮಾಡುತ್ತಿದ್ದೆ ಅಂತ. ಹಾ. ಅದಕ್ಕೆ ಬೇಕಾಗಿ ನನ್ನ ಪರಾಕ್ರಮ ದ್ಯೋತಕವಾಗಿ ನಾನು ಮಾಡಿದಂತ ಕಾರ್ಯವನ್ನು ನಿನ್ನ ಮುಂದೆ ಸ್ಪಷ್ಟಪಡಿಸಿ. ಸಾಕು, ಮುಚ್ಚು ನೀನದು. ಏನು ಮಾನವಗತಿ ಮಧ್ಯಮ ಪಾಂಡವ ನಾನು ಅಂತ ನೀನು ಆಡುವುದಕ್ಕೆ ತೊಡಗಿದಾಗ ಏನು ಅಂತ ಕೇಳೋಣ ಅಂತಲೇ ಕೇಳಿದೆ ಇಷ್ಟು ಹೊತ್ತು. ಆದರೆ ನೀನು ಹೇಳಿದಂತಹ ಪರಾಕ್ರಮ ಮಾಡಿದ್ಯೋ ಇಲ್ಲೋ ಅದು ನಿನಗೆ ಬಿಟ್ಟದ್ದು. ಆದ್ರೆ ಈ ಕಾಲಕ್ಕೆ ನಾನಿರುತ್ತಿದ್ರೆ ಇಲ್ಲಿ ಸೇತುವೆಯನ್ನು ನಾನು ಶರಮುಖೇನ ನಿರ್ಮಿಸುತ್ತಿದ್ದೆ ಅಂತ ಆಡುವುದಕ್ಕೆ ತೊಡಗಿದ್ದೆ. ಸುಲಭ ಆಗುತ್ತದೆ ಅಂತ. ಹಾಗಿದ್ರೆ ರಾಮನೆಂಬವನು ನಾವು ಯಾರು ದೇವರು ಅಂತ ಪೂಜಿಸುತ್ತಿರುವಂತಹ ಶ್ರೀರಾಮಚಂದ್ರ ಪುರುಷೋತ್ತಮನಾದವನಿಗೆ ಬಾಣಮುಖೇನ ಇಲ್ಲಿಗೆ ಸೇತುವೆಯನ್ನು ನಿರ್ಮಿಸ್ಲಿಕ್ಕೆ ಆಗತಿರ್ಲಿಲ್ಲ ಅಂತ ಭಾವಿಸಿದ್ದೇನು? ಅಲ್ಲ, ರಾಮನಿಗೆ ಆಗುತ್ತದ ಇಲ್ವೋ? ನಿಮಗೆಲ್ಲ ಕೆಲಸ ಕೊಟ್ಟ ಅಲ್ಲ, ಈ ಕೆಲಸ ಒಬ್ಬರು ಎಷ್ಟು ಬೇಕಾದ್ರೆ ದುಡಿಯುತ್ತಾರೆ, ದುಡಿಯುವುದನ್ನು ಸ್ವಲ್ಪ ಕಡಿಮೆ ಮಾಡುವ ಅಂತ ಯೋಚನೆ. ಅಯ್ಯ, ನಿನ್ನ ಯೋಚನೆ ಹಾಗಾಗಿರಬಹುದು, ಆದ್ರೆ ನಮ್ಮ ದೇವರ ಯೋಚನೆ ಹಾಗಲ್ಲ. ಅವನಿಗೆ ಶರಮುಖೇನ ಯಾವ ಕಾರ್ಯವನ್ನಾದ್ರೂ ಸಾಧಿಸಿ ಬರುವಂತಹ ಸಾಮರ್ಥ್ಯ ಇಲ್ಲದಲ್ಲ. ಆದರೆ ಅವನದಾದಂತಹ ಈ ಕಾರ್ಯ ಏನುಂಟು ಅದಲ್ಲಿ ನಮ್ಮವರೆಲ್ಲರೂ ಪಾಲ್ಗೊಳ್ಳಬೇಕು ಎಂಬಂತಹ ಶ್ರೇಷ್ಠವಾದ ಉದ್ದೇಶದಿಂದಲೇ ಆ ರೀತಿ ಮಾಡಿದನೇ ಹೊರತು ಶರದಿಂದಲೇ ಮಾಡುವುದಕ್ಕೆ ಆಗುವುದಿಲ್ಲ ಎಂಬ ಭಾವದಿಂದ ಅಲ್ಲ. ಈಗ ಆ ರಾಮನೇ ಸಮಯದಲ್ಲಿ ನಾನಿರುತ್ತಿದ್ರೆ ಸೇತುವೆಯನ್ನು ನೀನು ನಿರ್ಮಿಸ್ತಿದ್ದೆ ಅಂತ ನೀನು ಆಡುವುದಕ್ಕೆ ತೊಡಗಿದಾಗ ನಿನ್ನ ಗರ್ವ ಎಷ್ಟುಂಟು, ಅಹಂಭಾವ ಎಷ್ಟುಂಟು ಅಂತ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ರಾಮನ ಎದುರಾಗಿ, ಅವನು ಮಾಡಿದ ಕಾರ್ಯದ ಎದುರಾಗಿ ಯಾವುದೇ ರೀತಿಯಾದಂತಹ ಪ್ರತಿವಾದಗಳು ಬಂತು ಅಂತಾದ್ರೆ ಈ ಹನುಮ ಸುಮ್ಮನೆ ಬಿಡುವುದಕ್ಕೆಲ್ಲ ಮುಖ ಜಗವನ ದಿಕ್ಕುವೆಯವನು ಅರ್ಜುನ ರಾಮ ಮಾಡಿದಂತಹ ಕಾರ್ಯವನ್ನು ಅಣಕಿಸುವಂತೆ ಮಾತನಾಡುತ್ತಾ ಅವನ ಕಾರ್ಯಕ್ಕೆ ಎದುರಾಗಿ ನಾನು ಈ ರೀತಿಯಾಗಿ ಮಾಡಬಲ್ಲೆ ಎಂಬುದಾಗಿ ನೀನು ಅಹಮ್ಮಿನಿಂದ ಮೆರೆಯುವುದಕ್ಕೆ ಆರಂಭಿಸಿದೆ ಅಂತಾದ್ರೆ ನಾನು ಅದನ್ನು ಸಹಿಸಿಕೊಂಡು ಕೂತುಕೊಳ್ಳುವುದಕ್ಕೆ ಇರುವವನಲ್ಲ ಈ ಹನುಮ. ರಾಮನ ಎದುರಾಗಿ ಯಾರೇ ಆಡಿದರು, ಒಂದೆರಡು ಮಾತುಗಳನ್ನು ಆಡಿದರು, ಅವರನ್ನು ಸುಮ್ಮನೆ ಬಿಡಲಾರೆ. ಆ ಜಗವನ್ನೇ ಮುಕ್ಕಿಯೇನು ಅಲ್ಲ, ಯಮನನ್ನೇ ತೀಡಿಯೇನು ಅದು ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ ಬಂದರು ಅಂತಾದ್ರೆ ಅವನನ್ನು ಕೂಡ ಬಿಡದೆ ಅವನೊಡನೆ ಹೋರಾಡಿ ಏನು. ಹಾಗಾಗಿ ಈ ಶರದಿಗೆ ಸೇತುವೆಯನ್ನು ನಿರ್ಮಿಸ್ತೇನೆ ಅಂತ ಎಲ್ಲಿಯಾದ್ರೂ ನೀನು ಪಂಥದಿಂದ ಹೊರಟೆ ಅಂತಾದ್ರೆ ಏನು ಮಾಡ್ತಿ? ಅದನ್ನು ಮೆಟ್ಟಿ ಪುಡಿ ಮಾಡಿ ನೀನು ಮುರಿದು ಹಾಕ್ತೀಯ. ಹೌದು, ನಾನು ಸಮಾಧಾನವಾಗಿ ಮಾತನಾಡುತ್ತಾ ಇದ್ದೆ. ಬಾಣಮುಖೇನ ಸೇತುವೆ ನಿರ್ಮಾಣ ಮಾಡ್ತಾ ಅಂತ ಹೇಳಿದೆ. ಮೆಟ್ಟಿ ಮುರಿತೀಯ? ಹೌದು, ಮೆಟ್ಟಿ ಮುರಿತೀಯ. ಹಾಗಾದ್ರೆ ಕೇಳು, 3 ಬಾರಿಗೆ ಅಯ್ಯ, ಏನು ಹನುಮ ಎಂಬವನೇ
ಹನುಮಂತ ನಂಬಿ ಹೇಳುವುದಲ್ಲ, ಹನುಮನೆಂಬವನೇ. ಆ, ಯಾಕೆಂದ್ರೆ ಇಲ್ಲೂ ದ್ವಂದ್ವವೇ ನಿನಗೆ? ಅಲ್ಲಲ್ಲ, ಕೆಲವರು ಆ. ದೊಡ್ಡ ದೊಡ್ಡವರ ಹೆಸರು ಇಟ್ಟು ಬದುಕುವರಿದ್ದಾರೆ. ಹ್ಮ್ ಹಾಗೆ ಹ್ಮ್ ನೀನು ಹನುಮಂತ ಅಂತ ಹೇಳಿದ್ದಿ, ಹ್ಮ್ ಆದೀತು, ನಿನ್ನ ಹೆಸರು ಹನುಮ ಇರ್ಲಿ. ಹ್ಮ್ ಆದರೆ ಹ್ಮ್ ಯಾವಾಗಲೂ ಒಳ್ಳೆ ಕಾರ್ಯವನ್ನು ಮಾಡುವಾಗ ಹ ಅದನ್ನು ಹಾಳು ಮಾಡೋ ಬುದ್ಧಿ ಯಾರಿಗೂ ಇರಬಾರದು. ಹ ಆದ್ರೆ ನೀನು ಹೇಳಿದ್ದೀಯಲ್ಲ, ಆ, ನಾನು ಸೇತುವೆ ನಿರ್ಮಿಸಿದ್ರೆ ಹ್ಮ್ ಅದನ್ನು ಮೆಟ್ಟಿ ಮುರಿಯುತ್ತೇನೆ ಅಂತ. ಅಲ್ಲ, ಹಾಳು ಮಾಡುವುದಕ್ಕಂತಲ್ಲ, ರಾಮನ ಸೇತುವೆಯಲ್ಲಿ ಉಂಟು, ಹ. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ನಾನೊಂದು ಸೇತುವೆಯನ್ನು ನಿರ್ಮಿಸ್ತೇನೆ ಅಂತ ಆದ್ರೆ ರಾಮನ ಎದುರಾಗಿರುವಂತಹುದನ್ನು ಯಾವುದನ್ನು ನಾವು ಕಾಣುವುದಕ್ಕೆ ಬಿಡುವುದಿಲ್ಲ. ಈಗ ಪ್ರತಿಸ್ಪರ್ಧಿ ಅಂತಲ್ಲ, ಹ್ಮ್ ರಾಮನ ಬಗ್ಗೆ ನನಗೆ ಒಳ್ಳೆಯ ಮನೋಭಾವನೆ ಉಂಟು, ಹ್ಮ್ ಒಳ್ಳೆ ಚಿತ್ರಣ ಉಂಟು, ಹ್ಮ್ ಭಕ್ತಿಯು ಉಂಟು. ಹ್ಮ್ ಆದರೆ ಕಪಿಪಾಳಯ ನಾವು ಸೇರಿ ಮಾಡಿದ್ದು ಅಂತ ಹೇಳಿದ್ಯಲ್ಲ, ಹ್ಮ್ ಅದಕ್ಕೆ ನನ್ನ ಮಾತು ಏನು? ಇದು. ಹ್ಮ್ ನಾನು ಸೇತುವೆ ನಿರ್ಮಾಣ ಮಾಡಿದ್ರೆ ಹ್ಮ್ ಮೆಟ್ಟಿ ಮುರಿಯುತ್ತೇನೆ, ಹ್ಮ್ ಸರಿಯಾಗಿ ನಿಲ್ಲಿಕ್ಕೆ ಆಗುದಿಲ್ಲ, ಹಾ 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 ಬೆನ್ನು ಬಾಗಿದೆ, ಹಾ ಕೈ ಕಾಲು ಒಳ ಸರಿದಿದೆ. ಹ್ಮ್ ಅಂತಹ ನೀನು ಹ್ಮ್ ಬಾಣಮುಖ ನಿರ್ಮಿಸಿದಂತಹ ಸೇತುವೆಯನ್ನು ನೀನು ಮೆಟ್ಟಿ ಮುರಿಯುವುದಾದ್ರೆ ಹ್ಮ್ ಒಂದು ಪ್ರತಿಜ್ಞೆಯನ್ನೇ ಮಾಡುವಂತ ಯೋಚನೆ ಮಾಡಿದ್ದೆ. ಏನು? ಒಂದಲ್ಲ, ಹ್ಮ್ ನಾನು ಒಂದು ಸೇತುವೆ ನಿರ್ಮಾಣ ಮಾಡಿದ್ರೆ ಹ್ಮ್ ನಿನ್ನ ಮೆಟ್ಟಿ ಮುರಿದ್ರೆ ಹ್ಮ್ ಮತ್ತೊಂದು ಸೇತುವೆ ನಿರ್ಮಾಣ ಮಾಡುತ್ತೇನೆ, ಹ್ಮ್ ಅದನ್ನು ಮೆಟ್ಟಿ ಮುರಿದ್ರೆ ಹ್ಮ್ ಮತ್ತೊಂದು. ಹ್ಮ್ ಯಾಕಂದ್ರೆ ಪ್ರಪಂಚ ಇರು ತ್ರಿಮೂರ್ತಿಗಳು, ಹ್ಮ್ ಮೂರು ಕಾಲ, ಹ್ಮ್ ಎಲ್ಲ ತ್ರಿಮಯ. ಹ್ಮ್ ಆದ್ದರಿಂದ 3 ಬಾರಿ ಸೇತುವೆ ನಿರ್ಮಿಸ್ತೇನೆ. ಹ್ಮ್ 3 ಬಾರಿಯ ಕಟ್ಟಿದಂತ ಸೇತುವೆಯನ್ನು ಹ್ಮ್ ನೀನು ಮೆಟ್ಟಿ ಮುರಿಯುತ್ತೀಯ. ಹ್ಮ್ ಮೆಟ್ಟಿ ಮುರಿದೆ ಅಂತ ಆದ್ರೆ ಹ್ಮ್ ನೋಡು, ಹ್ಮ್ ನಿನ್ನಲ್ಲಿ ನಾನು ಸೋತೆ ಅಂತ ಅರ್ಥ. ಹ್ಮ್ ನಿನ್ನಲ್ಲಿ ಸೋತ ಮೇಲೆ ಹ್ಮ್ ನಾನು ಏನು ಮಾಡಬೇಕು, ಹೇಗೆ ಉಳಿಬೇಕು, ಅದಕ್ಕಾಗಿ ಬದುಕೋ ಯೋಚನೆ ಇಲ್ಲ. ಹ್ಮ್ ಅಗ್ನಿ ಪ್ರವೇಶ ಮಾಡಿ ಹ್ಮ್ ಜೀವತ್ಯಾಗ ಮಾಡುತ್ತೇನೆ, ದೇಹತ್ಯಾಗ ಮಾಡುತ್ತೇನೆ. ಹ್ಮ್ ಆದರೆ ಹ್ಮ್ ಪ್ರತಿಜ್ಞೆ ಎಂಬುದು ಸ್ಪರ್ಧಿಗಳಲ್ಲಿರುವುದು. ಆ ಸ್ಪರ್ಧಿಗಳಂದ್ರೆ ಒಬ್ಬರೇ ಪ್ರತಿಜ್ಞೆ ಮಾಡಿದ್ರೆ ಸಾಕಾಗುವುದಿಲ್ಲ. ಆ ನೀನು ಕಟ್ಟಿಯಂತ 3 ಸೇತುವೆಯನ್ನು ಹ್ಮ್ ನಾನು ಮುರಿದದ್ದೇ ಹೌದಾದ್ರೆ ನೀನೇನು ಮಾಡ್ತೀಯ ಅಂತ ಬೇಕು. ಈಗ ನೀನು ಈ ಶರದಿಗೆ 3 ಬಾರಿ ಸೇತುವೆಯನ್ನು ಕಟ್ಟುತ್ತೇನೆ ಅಂತ ಆಡಿದ್ದು, ಹಾ. ಅದನ್ನು ಮುರಿಬೇಕು ಅಂತ ನಾನು, ಮುರಿಯದಿದ್ರೆ ಏನು ಮಾಡ್ತೇನೆ ಅಂತಲ್ವಾ? ಹಾ. ಕೇಳು ಕೇಳು. ಶರದಿ ಮಾಡದೆ ಸೇತುವ ಶರದಿ ಮಾಡದೆ ಸೇತುವ ಮಾಡಿ ಮುರಿಯದಿದ್ದರೆ ಮಾನವ ನೆರೆ ನೀರು ಬೆಳೆದು ಪರಕ್ರಿಮ ಸುತ್ತನಿಂದು. ಅಯ್ಯ ಅರ್ಜುನ, ಹಾ, ನೀನು ಶರದಿಗೆ ಸೇತುವೆಯನ್ನು ನಿರ್ಮಿಸಿದೆ ಅಂತ ಆದ್ರೆ ಅದನ್ನು ಮೆಟ್ಟಿ ಪುಡಿ ಮಾಡುತ್ತೇನೆ ಅಂತ ಆಡಿದ್ದು. ಹಾ. ಆ ಕಾಲಕ್ಕೆ ನೀನು ಪ್ರತಿಜ್ಞಾಬದ್ಧನಾಗಿ 3 ಬಾರಿ ಸೇತುವೆಯನ್ನು ನಿರ್ಮಿಸುತ್ತೇನೆ ಅಂತ ಆಡುವುದಕ್ಕೆ ತೊಡಗಿದ್ದಿ. ಹಾ. ನಿರ್ಮಿಸಿದ್ದನ್ನು ನಾನು ಮುರಿಬೇಕು. ಹಾ. ಮುರಿದೆ ಅಂತಾದ್ರೆ ಹಾ. ನೀನು ಸೋತಂತೆ, ಅಗ್ನಿ ಪ್ರವೇಶವನ್ನು ನೀನು ಮಾಡುತ್ತಿ ಅಂತ. ದೇಹತ್ಯಾಗ ಮಾಡುತ್ತೇನೆ. ಅಲ್ಲಯ್ಯ, ಹಾಗೆ ಆಡುವಾಗ ನೀನೇ ಆಡಿದ್ದಿ, ಹಾ. ನಿನಗೆ ಎದ್ದು ನಿಲ್ಲುವುದಕ್ಕೂ ಕೂಡುವುದಿಲ್ಲ ಅಂತ. ಹಾ. ಅಂತಹ ನನ್ನಲ್ಲೇ ನೀನೀಗ ಪ್ರತಿಜ್ಞೆ ಮಾಡಿದೆ ಅಂತ ಆದ್ರೆ ಹಾ. ಈಗ ನಿನಗಾಗಿ ನಾನು ಕೂಡ ಪ್ರತಿಜ್ಞಾಬದ್ಧನಾಗಬೇಕಾದ್ದು, ಮಾತಿಗಿಳಿದಂತಹ ಒಂದು ಕರ್ಮ ಅಂತ ಉಂಟಲ್ಲ, ಅಲ್ವಾ? ಅದಕ್ಕೆ ನನಗೆ ಅನಿವಾರ್ಯ. ಹಾ. ಹಾಗಾಗಿ ಈಗ ನೀನು 3 ಬಾರಿ ಈ ಶರದಿಗೆ ಶರಮುಖೇನ ಸೇತುವೆಯನ್ನು ನಿರ್ಮಿಸಿದ್ದೇ ಹೌದು ಅಂತಾದ್ರೆ ಹಾ. ಅದನ್ನು ನಾನು ಮೆಟ್ಟಿ ಮುರಿಯುತ್ತೇನೆ. ಹಾ. ಮುರಿಯಲು ಅಸಾಧ್ಯನಾದೆ ಅಂತ ಆದ್ರೆ ಹಾ. ನಿನ್ನ ಹಾಗೆ ಅಗ್ನಿ ಪ್ರವೇಶ ನಾನು ಮಾಡುವುದಿಲ್ಲ, ಅಗ್ನಿ ನನ್ನನ್ನು ಮುಟ್ಟುವುದಕ್ಕೂ ಇಲ್ಲ. ಯಾಕೆಂದ್ರೆ ವಜ್ರಕಾಯನಾಗಿದ್ದೇನೆ ನಾನು. ಹನುಮನೆ ಹೌದಾದ್ರೆ ಚಿರಂಜೀವಿ, ಹಾ ಸಾವಿಲ್ಲ. ಹಾ ಹಾ. ಹಾಗಾಗಿ ಹ್ಮ್. ಒಂದು ವೇಳೆ ನನಗೆ ಈ ಕಾರ್ಯ ಅಸಾಧ್ಯವಾಯಿತು ಎಂದಾದ್ರೆ ಹಾ. ರಾಮದಾಸನನ್ನು ಬಿಟ್ಟು ಹಾ. ನಿನ್ನ ದಾಸನಾಗುತ್ತೇನೆ. ಇದು ಗೆದ್ದು ಸೋತ ಹಾಗೆ. ಯಾಕಂದ್ರೆ ಇವನನ್ನು ನಾನು ಗೆದ್ರೆ ರಾಮದಾಸ ಅಲ್ಲ, ನನ್ನ ದಾಸ. ನನ್ನ ದಾಸಗೂ ನಾನು ಕರ್ಕೊಂಡು ಹೋಗ್ಬೇಕಾ ಬೇಡುವ? ತೀರ್ಥಯಾತ್ರೆಗೆ ಹೋಗುವಾಗ ಇವನನ್ನು ಕರ್ಕೊಂಡು ಹೋದ್ರೆ ಊರವರು ಹೇಳಲಿಕ್ಕಿಲ್ಲ, ನಮ್ಮಲ್ಲಿ ಅರ್ಜುನಿಗೆ ಬೇರೆ ಯಾರೂ ಸಿಗಲಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋದ, ಬರುವಾಗ ಮಂಗನಾಡಿಸಿಕೊಂಡು ಬರ್ತಾನೆ ಅಂತ. ಪ್ರಾರಬ್ಧ. ಸೋತ್ರೂ ಸೋಲೆ, ಗೆದ್ರೂ ಸೋಲೆ. ಏನೇ ಆಗ್ಲಿ, ಇಷ್ಟಾದ ಮೇಲೆ ಸುಮ್ಮಗಿರ್ಲಿಕ್ಕೆ ಆಗ್ತದ? ಎಂದ ಬಳಿಗೆ ನಿಂದ ಭಕ್ತನು
ಏನಾದೆಂಬೆ ಅಯ್ಯ, ಹಾ ನಿನ್ನ ಮಾತಿಯಂತೆ ಸೇತುವೆ ಬಲಿದಕ್ಕೆ ಸಿದ್ಧನಾಗಿದ್ದೇನೆ. ಆದ್ರೆ ಒಂದು ಹೇಳುತ್ತೆ, ಏನು? ಈಗ ನಾನು ಗೆದ್ರೆ ಹಾ ನೀನು ಸೋತೆ ಅಲ್ವಾ? ಹೌದು. ನನ್ನ ದಾಸ ಆಗುತ್ತೆ. ನನ್ನೊಂದಿಗೆ ಬರುವುದು ಬೇಡ. ಮತ್ತೆ ನಿನ್ನ ಬಳಗ ಉಂಟಲ್ಲ, ಹಾ ಆ ಬಳಗದಲ್ಲೇ ಇದ್ದುಕೊಂಡು ನನ್ನ ಸ್ತುತಿ ಮಾಡಿದ್ರೆ ಸಾಕು. ಓಹೋ ರಾಮನ ಸ್ತುತಿ ಹಾಗೂ ಬೇಡ. ಉಂಟಲ್ಲ. ಹಾ, ಅರ್ಜುನ ಸ್ತುತಿ ಮಾಡಿ ಸಾಕು. ನನ್ನ ಒಂದಿಗೆ ಬಂದ್ರೆ ನನಗೂ ಕಷ್ಟ ಆದೀತು. ಆದ್ರೆ ಪ್ರತಿಜ್ಞಾಬದ್ಧರಾದ ಅಲ್ಲ, ನಿನ್ನ ದಾಸನಾದ ಮೇಲೆ ನೀನು ಹೇಳಿದಾಗೆ ಕೇಳಬೇಕಾದ್ದು ನನಗೂ ಒಂದು ಅನಿವಾರ್ಯತೆ ಅಲ್ವಾ? ನನ್ನ ಪ್ರತಿಜ್ಞಾಬದ್ಧರಾದ ಮೇಲೆ ನಾವು ಹಿಂದುಳಿಬಾರದು. ಅದಕ್ಕೆ ಬೇಕಾಗಿ ಬತ್ತಳಿಕೆವಾದ ಇಂದ ಯೋಗ್ಯವಾದ ಅಸ್ತ್ರವನ್ನು ತೆಗೆದು ನೋಡು ನೋಡು ಪ್ರಯೋಗಿಸ್ತೇನೆ ಸೇತುರ್ಮಾಣ. ಇದು ನೀನು ನಿರ್ಮಿಸಿದಂತಹ ಈ ಶರಮುಖಿಯನ್ನು ನಿರ್ಮಿಸಿದಂತಹ ಈ ಸೇತುವೆಯನ್ನು ನನ್ನ ಕಾಲಿನಿಂದ ಮೆಟ್ಟಿ ಪುಡಿ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಒಂದು ಹೋಯ್ತಲ್ಲ, ಒಂದು ಹೋದ್ರೆ ಏನು, ಇನ್ನು ಎರಡು ಇಲ್ವಾ? ಎಲ್ಲ ನಿನ್ನ ಈಗಿನ ಶಕ್ತಿ ನೋಡುವಾಗ ಸ್ವಲ್ಪ ಹನುಮ ಹೌದಾ ಅಂತ ಸಂಪೂರ್ಣ ಇತ್ಯರ್ಥ ಆಗ್ಲಿಲ್ಲ. ಪ್ರತಿಜ್ಞೆ ಬದ್ಧರಾಗಿದ್ದೇವೆ. ನೋಡು, ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಎರಡನೇ ಬಾರಿ ಸೇತುವೆಯನ್ನು ನಿರ್ಮಿಸ್ತೇವೆ. ಎರಡನೇ ಬಾರಿಯನ್ನು ನಿರ್ಮಿಸಿದಂತಹ ಈ ಸೇತುವೆಯನ್ನು ಆ ಶ್ರೀರಾಮನ ಧ್ಯಾನವನ್ನೇ ಮಾಡುತ್ತಾ ಮೆಟ್ಟಿ ಮುರಿದಿದ್ದೇನೆ ನೋಡು. ಅಯ್ಯ, ಹನುಮ ಎರಡು ಹೋದ್ರೆ ಏನಂತೆ? ಈಗ ಹನುಮ ಅಂತ ಆಯ್ತಾ? ಅಲ್ಲ, ಹನುಮ ಅಂತ ನಿನ್ನ ಮೆಟ್ಟೋ ರೀತಿಯಲ್ಲೇ ಕಂಡಾಗ ಸ್ಪಷ್ಟ ಆಗುತ್ತಾ ಉಂಟು. ಆದ್ರೆ ಇಷ್ಟರವರೆಗೆ ಜುಣುಗಿ ಅಂತಿರುವ ಈ ಮಗನಿಗೆ ಸಾಕು ಅಂತ ಸ್ವಲ್ಪವೇ ಪ್ರಯೋಗಿಸಿ. ಅಲ್ಲ, ಮೇಲ್ನೋಟಕ್ಕೆ ಕಂಡಾಗ ಇವನು ಇಷ್ಟೇ ಅಂತ ಭಾವಿಸಬಾರದು, ಅದರಿಂದ ಸ್ವಲ್ಪ ಕಲಿಬೇಕು ನೀನು. ಅಲ್ಲ, ಅಷ್ಟಕ್ಕೆ ಸಾಕು ಅಂತ ಭಾವಿಸಿದ್ದು. ಇನ್ನು ಹಾಗಲ್ಲ. ಮತ್ತೆ ಇದ್ದ ಶ್ರಮ ಎಲ್ಲ ಪ್ರಯೋಗ ನೆನಪಿಸಿಕೊಂಡು ಮಂತ್ರಾಸ್ತ್ರವನ್ನು ಪ್ರಯೋಗಿಸಿ ಮೂರನೇ ಅಂತ ಯೋಗ್ಯವಾದಂತ ಬಲಿಷ್ಠವಾದಂತ ಸೇತುವೆಯನ್ನು ನಿರ್ಮಾಣ ಮಾಡುತ್ತೇನೆ. ನಿನ್ನ ಪ್ರತಿಜ್ಞೆಯಂತೆ ನಿರ್ಮಿಸಿದಂತಹ ಕೊನೆಯ ಮೂರನೇ ಬಾರಿಯ ಸೇತುವೆ ಇದನ್ನು ಆ ಶ್ರೀರಾಮಚಂದ್ರನನ್ನು ಮನಸ್ಸೇ ಸ್ಮರಿಸುತ್ತಾ ಆ ರಾಮನ ಸೇವಕನಾಗಿ ಮೆಟ್ಟಿ ಮುರಿತೇನಂತೆ ಮೆಟ್ಟಿ ಮುರಿತೇನೆ. ಅಯ್ಯ, ಏನಾಯ್ತು ನೋಡು. ಎಲೆಮಾನವನಿ ತಲೆ ಕೈ ಕೆಳಗದೆ ಬಲಿಗೆ ಸೇತುವದೇನಾಯ್ತು. ಬಲಿ ಮುಖರೇ ನಾವು ಬಲು ಭಟರೈ ನೀವು, ಬಲಿ ಮುಖರೈ ನಾವು ಬಲು ಭಟರೈ ನೀವು, ಸಲುವದೆ ನಿಮಗೆ ಪೌರುಷ ಭೋಗೋ. ಎಲೆ ಮಾನವನಿ ತಲೆ ಕೈ ಕೆಳಗದಿ ಬಲಿಗೆ ಸೇತುವದೆ ನಾವು, ಬಲಿ ಮುಖರೇ ನಾವು ಬಲು ಭಟರೈ, ಸಲುವದೆ ನಿಮಗೆ ಪೌರುಷ ಭೋಗೋ. ನೋಡಿದ್ಯಾ ನೀನು? 3 ಬಾರಿ ನಿರ್ಮಿಸಿದಂತಹ ಸೇತುವೆ ಏನಾಯಿತು? ನೀರಿನಲ್ಲಿ ಮುಳುಗಿ ಹೋಯಿತು. ಗರ್ವ ಪಡಬೇಕು, ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಗರ್ವ ಪಡಬಾರದು ಅಂತ ಈಗಲಾದರೂ ತಿಳಿದುಕೋ. ಆ ರಾಮನ ಸಾಮರ್ಥ್ಯ ಏನು, ಆ ರಾಮ ಏನು, ಅವನ ಶರಪ್ರಯೋಗದ ತೀಕ್ಷ್ಣತೆ ಏನು ಎಂಬುದನ್ನು ಅರಿಯದೆ ರಾಮನ ಸೇತುವೆಗೆ ಎದುರಾಗಿ ನಾನು ಸೇತುವೆಯನ್ನು ನಿರ್ಮಿಸಬಲ್ಲೆ. ಯಾಕೆಂದ್ರೆ ನೀನೇ ಆಡಿದಂತೆ
ಇಳಿಸುವುದಕ್ಕೆ ಶರಮುಖೇನ ಸೇತುವೆಯನ್ನು ನಿರ್ಮಿಸಿದ್ದೇನೆ, ಐರಾವತವನ್ನು ಇಳಿಸುವುದಕ್ಕೆ. ಅದೇ ಗರ್ವದಿಂದ ನೀನೀಗ ಬಂದಿದ್ದಿ. ನೋಡಯ್ಯ, ಮಾನವ ನೀನು ದ್ವಾಪರದವನು. ಆ ತ್ರೇತಾಯುಗದ ನಮ್ಮ ಶ್ರೀರಾಮನಿಗೆ ಹೋಲಿಸಿದರೆ ಬರೀ ಜಳ್ಳು. ಹಾಗಾಗಿ ಈಗ ನೀನು ಸೋತಿದ್ದಿ. ಹಾಗೆ ಅಂತ ನೀನು ಅಗ್ನಿ ಪ್ರವೇಶ ಮಾಡಬೇಕು ಅಂತ ನಾನು ಈ ಕಾಲಕ್ಕೆ ಆಡುವುದಿಲ್ಲ. ಯಾಕೆಂದರೆ ನೀನು ಅಗ್ನಿ ಪ್ರವೇಶ ಮಾಡುವುದನ್ನು ಕಾಣುವುದಕ್ಕೂ ಇಷ್ಟಪಡುವವನು ನಾನಲ್ಲ. ನನ್ನಷ್ಟಕ್ಕೆ ನಾನು ಈ ಶರದಿಯಲ್ಲಿ ಶ್ರೀರಾಮನನ್ನು ಕಾಣಬೇಕು ಎಂಬ ಭಾವದಿಂದಲೇ ಅವನ ನಾಮವನ್ನು ಜಪಿಸುತ್ತಾ ಇದ್ದವ. ಹಾಗಾಗಿ ಈಗ ಹೋಗಬಹುದು ನಿನಗೆ. ನೀನು ಎಲ್ಲಿಗಾದ್ರೂ ಆ ನಿನ್ನ ಯಾತ್ರೆ ಏನುಂಟು ಅದನ್ನು ಪೂರೈಸಿಕೊಂಡು ಮುಂದುವರಿ. ಇಲ್ಲಿ ನಡೆದಂತಹ ಘಟನೆಯನ್ನು ನಾನು ಯಾರಿಗೆ ಹೇಳುವುದಕ್ಕೂ ಹೋಗುವುದಿಲ್ಲ. ಹೋಗು ಹೋಗು ಹೋಗು. ಅಕಟ ಕಟ ಅಕಟ ಕಟ ಏತ ಜೀವನಲಿ ಅಕಟ ಕಟ ಏತ ಜೀವನಲಿ ಸುಖಿ ಪಂಥವಾಗಿದೆ ನಿಂದಿಲಿ ಮಕ್ಕಳಾಟಿಗೆ ಮುಂದುವರಿದುದೇ ಮಕ್ಕಳಾಟಿಗೆ ಮುಂದುವರಿದುದೇ ಹಕ್ಕಿ ಬೇರನ ದಯವು ಮಾಡುವುದೇ ಅಕಟ ಕಟ ಎದಗಿವನಲ್ಲಿ ಸುಖಿ ಪಂಥವಾಗಿದೆ ನಿಂದಲಿ ಮಕ್ಕಳಾಟಿಗೆ ಮುಂದುವರಿದುದೇ ಹಕ್ಕಿದೆ ನನ್ನ ದಯವು ಮಾಡುವುದೇ ಸಾಧು ನಿನ್ನಯ ಬಾಳಿಗೆ ಪರಿಗಿಯೇ ಗುಣೈಕ ಕಪಿಗುಣೋ ಸೋತು ಮೈಸಿರಿಯೇ ನೋಗಿಗಳೆಬೆರೋ ಅಗ್ನಿಯಲಿದನೋ ಲೋಕ ನೋಡಲಿ ಎನ್ನುತ್ತ ನಿಂದನೋ ಅಕಟ ಕಟ ಏತ ಜೀವನಲೇ ಸುಖಿ ಪಂಥವಾಗಿದೆ ನಿಂದಲೇ ಅಕಟ ಅಕಟ ಕಟ ಅಕಟ ಕಟ ಏನು ನಡೆದು ಹೋಯಿತು ಒಂದು ಕ್ಷಣದಲ್ಲಿ. ಛೆ, ಮನಸ್ಸಿನಲ್ಲಿ ಭಾವಿಸದೇ ಇದ್ದ ಒಂದು ಘಟನೆಯೇ ನಡೆದು ಹೋಯಿತಲ್ಲ. ಪುಣ್ಯಕ್ಷೇತ್ರ ದರ್ಶನ ಪಡೆಯಬೇಕು, ಜೀವನವನ್ನು ಪಾವನಗೊಳಿಸಬೇಕು ಎಂಬ ಅಂಬಣದಂತೆಯೇ ತೀರ್ಥಕ್ಷೇತ್ರ ದರ್ಶನ ಮಾಡುತ್ತಾ ಇದ್ದೆ. ಕೆಲವೊಂದು ಉಂಟು, ನಾವು ತೀರ್ಥಕ್ಷೇತ್ರ ದರ್ಶನವನ್ನು ಪಡೆಯುವಾಗ ಆ ದೇವರ ದರ್ಶನ ಮಾತ್ರ, ದೇವರ ಕಡೆ ಗಮನ ಕೊಡಬೇಕು. ಕೆಲವರಿದ್ದಾರೆ ದೇವರ ದರ್ಶನಕ್ಕೆ ಬರುತ್ತಾರೆ, ಗಮನ ದೇವರ ಬಳಿ ಇರುವುದಿಲ್ಲ. ಅತ್ತ ಇತ್ತ ಯಾರಿದ್ದಾರೆ, ಅವರೇನು ಮಾಡುತ್ತಾರೆ, ಇವರೇನು ಮಾಡುತ್ತಾರೆ, ಅದೇ ನೋಡುವುದು. ನಾನು ಹಾಗೆ ಐತೀಗ. ಇಲ್ಲದೆ ಇರ್ತಿದ್ರೆ ರಾಮೇಶ್ವರಕ್ಕೆ ಬಂದು ದೇವರ ದರ್ಶನ ಮಾಡುವುದನ್ನು ಬಿಟ್ಟು ಅಕ್ಕಪಕ್ಕ ನೋಡಿ ಈ ಮಂಗನನ್ನು ನೋಡಿಬಿಟ್ಟೆ ಅಲ್ಲ. ಛೆ, ಹೀಗೆ ನೋಡಿದರ ಪರಿಣಾಮವಾಗಿಯೇ ಸೋತದ್ದು. ಅದಕ್ಕಾಗಿ ಇನ್ನು ಯಾರಾದರೂ ದರ್ಶನ ಮಾಡುವಾಗ ನೇರ ದೇವರ ದರ್ಶನ ಮಾಡಿ ಅತ್ತ ಇತ್ತ ನೋಡಬೇಡಿ, ಯಾರ್ಯಾರನ್ನು ನೋಡುವುದಕ್ಕೆ ಹೋಗಬೇಡಿ ಏನು. ಆದರೆ ಸೋತ ಬಳಿಕ ಏನು ಮಾಡೋಣ? ರಾಮನ ಬಗ್ಗೆ ಆಕ್ಷೇಪ ಮಾಡಿದವನೇ ಅಲ್ಲ, ಆದರೆ ಇವನ ಬಗ್ಗೆ ಆಕ್ಷೇಪ. ಹನುಮಂತ ಕೇಳಿದ್ದೇನೆ, ಎಂತೆಂಥ ಕಪಿವರ್ಯರು ಸೇರಿ ನಿರ್ಮಿಸಿದ ಸೇತುವೆ, 77 ಕೋಟಿ ನಾಯಕರು, 18 ಪದ್ಮವಾನರ ಸೈನ್ಯ, ಅವರೆಲ್ಲ ಪ್ರಯತ್ನ ಪಟ್ಟಿದ್ದಾರಂತೆ. ಆದರೆ ಬಾಣಮುಖೆ ನಿರ್ಮಿಸಿದ ಸೇತುವೆಗೆ ನನ್ನ ಒಬ್ಬನ ಪ್ರಯತ್ನ ಅದು ಸರಿ ಎನಿಸಿಕೊಳ್ಳಿಲ್ವ? ಅಥವಾ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ದೇವರ ನೆನಪನ್ನು ಮಾಡಬೇಕಂತೆ. ದೇವರ ಅನುಗ್ರಹವನ್ನು ಪಡೆಯದೆ ಯಾವುದೇ ಕಾರ್ಯವನ್ನು ಮಾಡಿದರೆ
ಅದು ನಿಷ್ಪ್ರಯೋಜಕವಾಗುತ್ತದೆ. ಹಿರಿಯರು ಹೇಳಿದ್ದಾರೆ. ಯಾಕಂದರೆ ಇವನು ಪ್ರತಿಯೊಂದು ಸೇತುವೆಯನ್ನು ಮುರಿಯುವಾಗಲೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ದೇವರ ನೆನಹಿದ್ದಾನೆ. ನಾನು ಸೇತುವೆಯನ್ನು ನಿರ್ಮಾಣ ಮಾಡುವಾಗ ನನ್ನ ದೇವರ ಅಂತ ಕೃಷ್ಣನನ್ನು ನೆನಹಲೇ ಇಲ್ಲ. ಅದು ಒಂದು ತಪ್ಪೇ. ಯಾರೇ ಮಾಡಲಿ, ನಾನೇ ಮಾಡಲಿ, ತಪ್ಪನ್ನು ಒಪ್ಪಿಕೊಳ್ಳುವಂಥ ಪ್ರಾಮಾಣಿಕತೆ ನನಗುಂಟು. ಆದರೆ ಇವನು ಕೊನೆಗೊಂದು ಮಾತು ಹೇಳಿದ, ನೀನು ಸಾಯಬೇಕೆಂಬುದಾಗಿ ಇಲ್ಲ, ನಿನಗೆ ಇನ್ನೂ ಹೆಂಡತಿ ಮಕ್ಕಳಿದ್ದಾರೆ, ನಿನಗೆ ಸಂಸಾರ ಉಂಟು, ನನಗೆ ಏನೂ ಇಲ್ಲ ಅಂತ. ಹೌದು, ನನ್ನ ತೀರ್ಥಯಾಟನ ಮುಗಿಸಿ ಬರುವಾಗ ನನ್ನ ಹೆಂಡತಿ ಮಕ್ಕಳು ನಿರೀಕ್ಷೆಯಲ್ಲಿ ಇರಬಹುದು. ಆದರೆ ಈ ಹನುಮನಿಂದ ಕೇಳಿ ಇಂಥ ಪ್ರಾಣಭಿಕ್ಷೆಯಿಂದ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ಆಶೆ ಇಲ್ಲ. ಯಾಕೆಂದರೆ ಇನ್ನು ಉಳಿದ್ರೆ ಮುಂದೆ ಹೋಗುತ್ತಾ ಇರುವಾಗ ಅವನಲ್ಲಿ ಸೋತದ್ದು ಇದೇ ನೆನಪು. ಈ ಚಿಂತೆ ಎಂಬುದುಂಟಲ್ಲ, ಮತ್ತು ಚಿತೆಗೂ ಕಾರಣ ಆಗ್ತದೆ. ಆದ್ದರಿಂದ ಚಿಂತಿಸುವುದಕ್ಕಿಂತ ಅಗ್ನಿ ಪ್ರವೇಶ ಮಾಡಿ ದೇಹ ತ್ಯಾಗ ಮಾಡುವುದೇ ಒಳಿತು. ಅದಕ್ಕೆ ಬೇಕಾಗಿ ಇದೋ ಬಾಣಮುಖೇನ ಅಗ್ನಿಯನ್ನು ನಿರ್ಮಾಣ ಮಾಡಿದ್ದೇನೆ. ಅಗ್ನಿ ನಿರ್ಮಾಣ ಮಾಡಿದ ಮೇಲೆ 3 ಸುತ್ತು ಬರುವುದು, ಸುತ್ತು ಬಂದು ಅಗ್ನಿ ಪ್ರವೇಶ ಮಾಡುವುದು. ಆದರೆ ಅಗ್ನಿ ನಿರ್ಮಾಣ ಆದ ಮೇಲೆ ಸುತ್ತು ಬರುವಾಗ ಕೊನೆ ಕ್ಷಣದಲ್ಲಾದರೂ ಕೃಷ್ಣನು ನೆನೆಯಬೇಕು, ಕೃಷ್ಣನು ಪ್ರಾರ್ಥಿಸಬೇಕು, ಅವನ ಮೊರೆ ಹೋಗಬೇಕು. ಅದಕ್ಕಾಗಿ ಕರ ಮುಗಿದು ಓಂ ಕೃಷ್ಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ನಾರಾಯಣಾಯ ನಮಃ, ಓ ಶ್ರೀ ಕೃಷ್ಣ ಗೋವಿಂದ ಅಚ್ಯುತ ಮುಕಂದ ಮುರಾರೇ ಮುರಾರೇ ಮುರಾರೇ. ಹಾರಿದ ಬೆಳಕಿಗೆನುತ ಮನವಾರೆ ನಿಂದಿರೆ ವೃದ್ಧ ವಿಪ್ರಾಕಾರದಲ್ಲಿ ಗರಿ ಬಂದು ನುಡಿದ ಇದೇನಿದೇನೆನುತ್ತಾಗ ಏನಿದು? ನೋಡುತ್ತಾ ಇದ್ದಂತೆ ನನ್ನ ಈರುವರು ಭಕ್ತರು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ ಉಂಟು. ಒಬ್ಬ ತ್ರೇತಾಯುಗದಲ್ಲಿ ನನ್ನನ್ನೇ ನಂಬಿ ನನ್ನ ಸೇವೆಯನ್ನೇ ಮಾಡಿ ನನ್ನನ್ನು ಸೇರಿಕೊಂಡ. ಇನ್ನೊಬ್ಬ ಈ ದ್ವಾಪರ ಯುಗದಲ್ಲಿ ನಾನು ಕೈ ಹಿಡಿದವ, ಧರ್ಮ ಕಾರ್ಯವನ್ನು ನಡೆಸುವುದಕ್ಕೋಸ್ಕರ, ಧರ್ಮ ಕಾರ್ಯದಲ್ಲಿ ಸಹಕಾರಿಯಾಗುವುದಕ್ಕೋಸ್ಕರ ಕೈ ಹಿಡಿದವ. ಈ ಇಬ್ಬರನ್ನು ಒಂದುಗೂಡಿಸಬೇಕಾಗಿದೆ. ಅದಕ್ಕಾಗಿ ಅವರ ಮುಂದೆ ಕಾಣಿಸಬೇಕಾಗಿದೆ. ಆದರೆ ಈ ರೀತಿ ಹೋಗುವುದಲ್ಲ. ಒಬ್ಬ ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿ ಅವರ ಮುಂಭಾಗಕ್ಕೆ ಹೋಗುತ್ತೇನೆ. ಏನಯ್ಯ? ಏನಿದು ನಿಮ್ಮಲ್ಲಿ ಸಂವಾದ?
ಅಯ್ಯ ಪುಣ್ಯಾತ್ಮ, ಬ್ರಾಹ್ಮಣೋತ್ತಮರು ಬಹಳಷ್ಟು ಹೊತ್ತಿನಿಂದ ನೋಡುತ್ತಾ ಇದ್ದೇನೆ. ಹಾ ಏನು ಮಣಮಣ ಹೇಳುತ್ತಾ ಹ್ಮ್ ಅಗ್ನಿಗೆ ಸುತ್ತು ಬರುತ್ತಾ ಇದ್ದೀಯಲ್ಲ. ಹೌದು. ಅತ್ತ ನೋಡಿದರೆ ಅತ್ತ ಹಾ. ಒಬ್ಬ ನಿಂತಿದ್ದಾನೆ. ಹಾ ಏನಯ್ಯ ಇದು? ಹ್ಮ್ ಏನು ಮಾಡುತ್ತಾ ಇದ್ದಿ? ಹಾ ಏನನ್ನ ಗೊಣಗುತ್ತಾ ಇದ್ದಿ? ಹ್ಮ್ ತಿಳಿಸಬಹುದೇ? ಸ್ವಾಮಿ, ಏನು? ಬ್ರಾಹ್ಮಣೋತ್ತಮರು ನೀವು, ಆ ವೃದ್ಧರು. ಹ್ಮ್ ಬ್ರಾಹ್ಮಣರಂದ್ರೆ ದೇವರಂತೆ. ಆಹಾ ಅದಕ್ಕೆ ಬೇಕಾಗಿ ಹ್ಮ್ ವಿಷಯ ಹೇಳುತ್ತೇನೆ. ಆ ಮೊದಲು ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದಿದ್ದೇನೆ, ಒಂದು ಆಶೀರ್ವಾದ ಮಾಡಬೇಕು. ಎದ್ದೇಳಯ್ಯ. ಸ್ವಾಮಿ, ಏನು? ಬ್ರಾಹ್ಮಣೋತ್ತಮರ ಮಾತನ್ನು ಯಾವಾಗಲೂ ಮೀರಬಾರದು. ಆ ಹಾಗಿದ್ದಾಗ ಹ್ಮ್ ನೀವು ಬರುವುದು ಅರೆ ಕ್ಷಣ ತಡವಾಗುತ್ತಿದ್ದರೆ ಆ ನಾನು ಅಗ್ನಿ ಪ್ರವೇಶ ಮಾಡಿ ಆಗುತ್ತಿತ್ತು. ಅಗ್ನಿ ಪ್ರವೇಶ ಹಾ, ಯಾಕಯ್ಯ? ಅಗ್ನಿ ಉರಿತಾ ಉಂಟಲ್ಲ. ಓಹೋ, 2 ಸುತ್ತು ಆಯ್ತು ಸ್ವಾಮಿ. 2 ಸುತ್ತಾಯ್ತಾ? ನನಗೀಗ 1 ಸುತ್ತು ಕಡಿಮೆ ಸ್ವಾಮಿ. ಇನ್ನು 1 ಸುತ್ತು ಆದ್ರೆ ಹಾ, ಅಲ್ಲ, ಸಂಪೂರ್ಣ ಆಗ್ತದೆ. 2 ಸುತ್ತು ಆಯ್ತು, ಹಾ. 3 ಆಗ್ಲಿಲ್ಲ. ಹಾ. ಅದಕ್ಕೆ ಬೇಕಾಗಿ 1 ಸುತ್ತು ಕಡಿಮೆ ಅಂತ ಹೇಳಿದ್ದು ನನಗೆ. ತಡಿಯೇ, ತಡಿ 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 ತಡಿ. ಹಾ ಅಗ್ನಿಗೆ ಹಾರುವುದೇ? ಹಾ ಅದಕ್ಕಾಗಿ ನೀನು ಸುತ್ತು ಬರುವುದಾ? ಹೌದು. ಓಹೋ, ವಿಚಾರ ಮತ್ತೇನಲ್ಲ ಸ್ವಾಮಿ. ಅಗ್ನಿಗೆ ಹಾರುವಂತಹ ಪ್ರಮೇಯ ಏನಪ್ಪ? ಸ್ವಾಮಿ, ಆ ನಿಮ್ಮ ನಿಷ್ಠವರೇ ಕಾಣಲಿಲ್ಲ. ಹೌದು. ವೃದ್ಧರು, ಹ್ಮ್ ವರ್ಷ 80 ದಾಟಿತೋ ಅಂತ. ಹಾ ನಾನು ಮೂರೂರಾಯರ ಗಂಡನೆನಿಸಿದಂತಹ ಆ. ಅಪ್ರತಿಮ ವೀರ ಅಂತ ಅರ್ಜುನ ಅಂತ. ಅರ್ಜುನ? ಹಾ, ಬಹಳಷ್ಟು ಕೇಳಿದ್ದೇನಯ್ಯ. ನಿನ್ನನ್ನು ನೋಡುವಂತಹ ಭಾಗ್ಯ ಲಭಿಸಿತ್ತಲ್ಲ. ಒಳ್ಳೆಯ ಸಮಯ ನಿಮಗೆ ಸಿಕ್ಕಿದಂತ ಈ ಭಾಗ್ಯ. ಆ ಯಾಕೆ ಹೇಳಿದ್ರೆ, ಯಾಕೆ? ಸಾಯುವ ಮೊದಲು ಬ್ರಾಹ್ಮಣರ ಆಶೀರ್ವಾದ ಪಡೆದರೆ ಆ ನೇರವಾಗಿ ಸ್ವರ್ಗಕ್ಕೆ ಹೋಗಬಹುದಂತೆ. ಅಯ್ಯೋ, ಸಾಯುವುದು ತೀರ್ಮಾನ ಮಾಡಿ ಆಯ್ತಾ? ತೀರ್ಮಾನ ಮಾಡಿ ಆಯ್ತು ಸ್ವಾಮಿ. ಹೌದೇ? ಹಾ, ಹ್ಮ್ ತೀರ್ಥಕ್ಷೇತ್ರಕ್ಕೆ ಹೊರಟವ ನಾನು. ಆಹಾ. ಬಹಳ ತೀರ್ಥಕ್ಷೇತ್ರ ಸಂದರ್ಶನ ಆಯಿತು. ಆ, ಈ ಪುಣ್ಯತಮವಂತಹ ರಾಮೇಶ್ವರ ಕ್ಷೇತ್ರಕ್ಕೂ ಬಂದೆ. ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನಕ್ಕೆ ಪಡೆಯುವ ಮೊದಲು ಆ ಈ ಮಂಗನನ್ನು ನೋಡಿದೆ. ಓಹೋ ಹೋ ಹೋ, ದೇವರ ದರ್ಶನವನ್ನ ಮಾಡದೆ ಹಾ, ಮಾಡಿದ್ದರ ಫಲವೇನು? ಅಲ್ಲ, ಈಗ ಮಿಂದು ನಾವು ದೇವರ ದರ್ಶನ ಪಡೆಯುವುದು. ಆ, ಮೀಯುವುದಕ್ಕೆ ಸ್ನಾನ ಮಾಡುವುದಕ್ಕೆ ಹೊರಟಾಗಲೇ ಆ, ದರ್ಶನ ಆದದ್ದು ಮಂಗನದ್ದು. ಮಂಗನದ್ದು. ಅಲ್ಲ, ದರ್ಶನ ಆದ್ರೆ ಚಿಂತೆ ಇಲ್ಲ ಇತ್ತು, ಆ. ನೋಡಿ ಹಾಗೆ ದೇವಳಕ್ಕೆ ಹೋಗಬಹುದಿತ್ತು. ಆ ಸ್ವಲ್ಪ ಅಧಿಕ ಪ್ರಸಂಗ ನಾನು ಮಾಡಿದೆ. ನಮ್ಮ ಉದ್ದೇಶ ತಪ್ಪಿದ್ರೆ ಹಾಗೆ ಆಗುವುದು. ನಾನು ಮಾನವನಾದರೂ ಆ, ವಾನರನನ್ನು ಮಾತಾಡಿಸಿದೆ. ಆಹಾ. ನೀನು ಯಾರು, ಎಲ್ಲಿಯವ, ಯಾಕೆ, ಏನು ಅಂತ ಕೇಳಿದೆ. ಆ, ಅದು ಸ್ವಲ್ಪ ಅಧಿಕ ಪ್ರಸಂಗದನಾಯಿತು. ವಾನರರಲ್ಲಿ ಹೋದ್ರೆ ಹಾಗೆ. ಹಾ, ಅವನು ಹೇಳಿದ, ಹ್ಮ್ ನಾನು ಈ ಯುಗದವನೇ ಅಲ್ಲ, ಓಹೋ, ಕಳೆದ ಯುಗದವ. ಯಾರು ಅವನು ಅವನು? ಕಳೆದ ಯುಗದವನಂತೆ, ಹೌದೇ? ರಾಮ ಬಂಟನಂತೆ, ಓಹೋ, ಹನುಮಂತನಂತೆ. ಆಹಾ. ಇಲ್ಲ ಸ್ವಾಮಿ, ಆ, ನಿಮಗೆ ಹಾಗೆ ಕಾಣುತ್ತದ? ಖಂಡಿತವಾಗಿ ಇಲ್ಲವಯ್ಯ. ನಿಮಗೂ ವಯಸ್ಸಾಯಿತು, ಸರಿ ದೃಷ್ಟಿಗೋಚರ ಉಂಟೋ ಇಲ್ವೋ? ಹಾ, ಆದರೂ ನನಗೆ ಕಾಣಲಿಲ್ಲ. ಆದರೂ ಹಾ, ಅವನು ಹಾಗೆ ಹೇಳುವಾಗ ಅವನಲ್ಲಿ ಆ ರೀತಿದಂಥದ್ದು ನಮಗೆ ಕಾಣುವುದಿಲ್ಲ. ನನಗೆ ಈಗ ಯೌವನಿಗದ ಅಂತ ನನಗೆ ಕಾಣಲಿಲ್ಲ. ಇರ್ಲಿ, ಮತ್ತೆ ವಯಸ್ಸಲ್ಲ, ನಿಮಗೆ ಹೇಗೆ ಕಾಣುವುದು? ಖಂಡಿತವಾಗಿ ನಾನು ಅಲ್ಲ ಅಂತ ವಾದಿಸಿದೆ. ವಾದಿಸಿ ಆ, ಅಲ್ಲಿಗೆ ಮುಗಿಸಿದ್ರೆ ಆಗುತ್ತಿತ್ತು. ಆ, ಇದು ವಾದ ಸ್ವಲ್ಪ ಮುಂದೆ ಹೋಯ್ತು ಸ್ವಾಮಿ. ಆ ವಾದ ಮುಂದೆ ಹೋದ್ರೆ ಹಾಗೆ. ಹಾ, ಆ, ಮುಂದೆ ಹೋಗಿ ಆ, ರಾಮ ತನ್ನ ಕಪಿಪಾಳಯದಿಂದ ನಿರ್ಮಿಸಿದಂತ ಈ ಸೇತುವೆ, ಆ, ಲಂಕೆಗಿರುವ ಸೇತುವೆ, ಲಂಕೆಗಿರುವ ಸೇತುವೆ. ಆ, 100 ಯೋಜನ ಉದ್ದವುಳ್ಳಂತಹ ಸೇತುವೆ 100 ಯೋಜನೆ. ಆ, ಹೋ, ಹೋ. ನಾವು ನಿರ್ಮಿಸಿದ್ದು ಆ. ನಮ್ಮೆಲ್ಲರ ಶ್ರಮ ಅಂತ ಅವನು ಹೇಳಿದ. ಓಹೋ, ಅಲ್ಲ, ಅವರು ಶ್ರಮ ಪಡ್ಲಿ, ಹ್ಮ್ ನನಗೆ ಅದಕ್ಕಿಂತ ಹೆಚ್ಚು ಗೊತ್ತುಂಟು. ಓ, ನಾನು ಒಬ್ಬನೇ ಬಾಣಮುಖೇನ ಸೇತುವೆ ನಿರ್ಮಾಣ ಮಾಡಬಲ್ಲೆ ಅಂತ ಹೇಳಿದೆ. ಆ, ಅದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಜಾಸ್ತಿ ಆಯ್ತು, ಆವಾಗ ಗೊತ್ತಾಗ್ಲಿಲ್ಲ, ಹ್ಮ್ ಇವಾಗ ಗೊತ್ತಾಯ್ತು ಸ್ವಲ್ಪ ಹೆಚ್ಚಾಯಿತು ಅಂತ. ಆಹಾ. ಮತ್ತೆ ಮಾತಿಗೆ ಮಾತು ಬೆಳೆದು ಹ್ಮ್ ನಾನು 3 ಬಾರಿ ಸೇತುವೆ ನಿರ್ಮಿಸುವುದು, ಆ, ಅವನು 3 ಬಾರಿ ಮುರಿಯುವುದು. ಓಹೋ, ತೀರ್ಮಾನ ಆಯ್ತು. ಅಲ್ಲಯ್ಯ, ಹಾ ಒಂದು ಕಾರ್ಯ ಉಂಟು. ಹಾ ಇವತ್ತಿನ ಕಾಲದಲ್ಲಿ ಹಾ ರಾಮನನ್ನು ಕಡಿಮೆ ಮಾಡಿದರೆ ಯಾರಾದರೂ ಕೇಳಿಯಾರ? ಹಾ ಹಾಗೆ ಆಗಿರ್ಬೋದು ಅವನಿಗೆ ಕೋಪ ಬಂದದ್ದು. ಅಲ್ಲ, ಈಗ ರಾಮನನ್ನು ಸಣ್ಣದು ಮಾಡಿದವನಲ್ಲ ನಾನು. ಅಲ್ಲ, ರಾಮನ ಬಗ್ಗೆ ಒಳ್ಳೆ ಭಾವನೆ ಉಂಟು.
ಆ, ಆದ್ರೆ ಇವನು ಹೇಳಿದ ಅಲ್ಲ, ಹ್ಮ್ ಕಪಿಗಳಂತ ನಾವು ಸೇರಿ ನಿರ್ಮಿಸಿದ್ದು. ಓಹೋ ಆವಾಗ ಕಪಿಪಾಳಯದ ಮೇಲೆ ಒಂದು ಅಸಹ್ಯ ಭಾವನೆ ಮೂಡಿತ್ತು. ಆಹಾ. ಅದಕ್ಕೆ ಬೇಕಾಗಿ ಪ್ರತಿಜ್ಞಾಬದ್ಧರಾದದ್ದು. ಓಹೋ ಹೋ ಸ್ವಾಮಿ, ಆ, ಮತ್ತೆ ನಾನು ಕಟ್ಟಿದೆ, ಆ, ಅವನು ಮುರಿದ. ಹೌದೇ ನಾನು ಕಟ್ಟಿದೆ, ಆ, ಅವನು ಮುರಿದ. ಓಹೋ 3ನೇ ಬಾರಿ ಕಟ್ಟಿದೆ, ಮತ್ತೆ ಅವನು ಮುರಿದ. ಅದನ್ನು ಮುರಿದ 3 ಬಾರಿಯೂ ಮುರಿದ ಮೇಲೆ ಆ, ನಾವು ಮಾಡಿದ ಪ್ರತಿಜ್ಞೆ ಏನು? ಆ, ಪ್ರತಿಜ್ಞೆಯಲ್ಲೂ ಒಂದೇ ಲೆಕ್ಕ ಇಲ್ಲ, ಸ್ವಲ್ಪ ವ್ಯತ್ಯಾಸ ಸ್ವಾಮಿ. ಓಹೋ ನಾನು ಪ್ರತಿಜ್ಞೆಯಲ್ಲಿ ಸೋತರೆ ಆ, ಅಗ್ನಿ ನಿರ್ಮಾಣ ಮಾಡಿ, ಆ, ಅಗ್ನಿ ಪ್ರವೇಶ ಮಾಡಿ, ಆ, ದೇಹತ್ಯಾಗ ಮಾಡುವುದು. ಆ. ಅವನು ಸೋತ್ರೆ ಅವನು ಸೋತ್ರೆ ದೇಹತ್ಯಾಗ ಮಾಡಲಿಕ್ಕೆ ಇಲ್ಲ, ಮತ್ತೆ ಬೆಂಕಿಗೆ ಹಾರಲಿಕ್ಕೆ ಇಲ್ಲ, ಮತ್ತೆ ನನ್ನ ಹಿಂದೆ ಬರುವುದು ಸ್ವಾಮಿ. ನಿನ್ನ ಸೇವಕ ನನ್ನ ಸೇವಕ. ಆಹಾ. ಒಪ್ಪಿಕೊಂಡೆ, ಏನು ಮಾಡುವುದು? ಆ, ಹೀಗೆ ಒಪ್ಪಿಕೊಂಡ ಮೇಲೆ, ಹ್ಮ್ ಪ್ರತಿಜ್ಞಾಬದ್ಧರಾಗಿ ನಾನು ಸೋತ ಮೇಲೆ ಆ, ಯೋಚನೆ ಮಾಡಿ ಆ, ಇನ್ನು ಸಾಯುವುದೇ ಒಳಿತೆಂಬುದಾಗಿ ಹ್ಮ್ ಅಗ್ನಿ ನಿರ್ಮಾಣ ಮಾಡಿ ಹ್ಮ್ 2 ಸುತ್ತಾಗಿತ್ತು. ಆ, ಆಗ ನೀವು ಬಂದಿರಿ. ಹೌದೌದು ನಿಮ್ಮಲ್ಲಿ ಮಾತನಾಡುತ್ತಾ ಸುತ್ತಾಗುತ್ತಾ ಆ, ನಿಲ್ಲ. ಮತ್ತು ಅರ್ಧ ಆಯ್ತು. ನಿಲ್ಲು ನಿಲ್ಲು ಈಗ ನಿಲ್ಲು ಸ್ವಲ್ಪ ಅರ್ಧ ಸುತ್ತು ಕಡಿಮೆ ಸ್ವಾಮಿ. ಸಾಯುವ ಮಾತು ಸ್ವಲ್ಪ ನಿಲ್ಲಿಸು. ಹಾ ಅಯ್ಯ, ಹಾ ಬಹಳಷ್ಟು ದೊಡ್ಡ ಪರಾಕ್ರಮಿಯಾಗಿದ್ದಿ ನೀನು. ಹೌದು. ಸೇತುವೆಯನ್ನ ಬಲಿದಿದ್ದಿ, ಹಾ ಅವನು ಮುರಿದಿದ್ದಾನೆ ಅನ್ನುತ್ತಾ ಇದ್ದಿ ನೀನು. ಹಾ ನನಗೆ ಆಶ್ಚರ್ಯ ಆಗುತ್ತಾ ಉಂಟು. ಹಾ ನಿನ್ನಂತಹ ಪರಾಕ್ರಮಿ ಮಾಡಿದಂತಹ ಸೇತುವೆಯನ್ನು ಆ ಕಪಿ ಮುರಿದದ್ದು ಅನ್ನುವುದೇ ಒಂದು ಆಶ್ಚರ್ಯ. ಹಾ ಬಿಡು. ಹ್ಮ್ ಆದರೆ ಒಂದು ಹ್ಮ್ ನಿಮ್ಮ ಮಾತಿನಿಂದ ನನಗೆ ಬಹಳ ನಗು ಬರುತ್ತಾ ಉಂಟು. ನಗು? ಹೌದಯ್ಯ, ಯಾಕೆ ಸ್ವಾಮಿ? ಚಂದ ಆಯ್ತು ಇದು. ಚಂದವಾಯಿತಿನ್ನೇ ನಾನು ಸಿರಲಿ, ಚಂದವಾಯಿತಿನ್ನೇ ನಾನು ಸಿರಲಿಗೆ. ಆ ಆ ಆ ಚಂದವಾಯಿತಿನ್ನೇ ನಾನು ಸಿರಲಿಗೆ, ನಿಮ್ಮಯ ಶೌರ್ಯ ಅಂದವನ್ನು ನೋಡಬೇಕಿಲ್ಲಿ, ನಿಮ್ಮಯ ಶೌರ್ಯ ಅಂದವನ್ನು ನೋಡಬೇಕಿಲ್ಲಿ. ಬಂಧಿಸಿದೆ ಗಡಮುವೆ ಶರಮುಖದಿಂದ ಸೇತುವ ನೀನದನು, ಬಂಧಿಸಿದೆ ಗಡಮುವೆ ಶರಮುಖದಿಂದ ಸೇತುವ ನೀನದನು. ಬಳ್ಪಿಂದಲಿ ಕಪಿವರ್ಯ ಮುರಿದರೆ, ಬಳ್ಪಿಂದಲಿ ಕಪಿವರ್ಯ ಮುರಿದರೆ, ಕುಂದದಗ್ನಿಯ ಕಾಯ್ಗುತ್ತಿದ್ದವು. ಚಂದವಾಯಿತಿನ್ನೇ ನಾನು ಸಿರಲಿ, ನಿಮ್ಮಯ ಶೌರ್ಯ ಅಂದವನ್ನು ನೋಡಬೇಕಿಲ್ಲೇ. ಚಂದವಾಗಿನ್ನೇ ನಾನು ಸಿರಲಿ, ಅಯ್ಯ, ಹಾ ನಿನ್ನ ಹೆಸರೇನು ಹೇಳಿದ್ದು? ಅರ್ಜುನ. ಅವನು ಹನುಮಂತೆ. ಹನುಮ. ಹಾ ನೀವಿಬ್ಬರೂ ಸೇರಿ ಹಾ ಮಾತು ಪ್ರಾರಂಭಿಸಿದಿರಿ, ಹಾ ವಾದ ಆಯಿತು, ಹಾ ಅದು ವಿವಾದಕ್ಕೆ ತಿರುಗಿತ್ತು. ಹೌದು. ಪ್ರತಿಜ್ಞೆ ಹಾ ಈಗ ಸಾಯುವ ಹಂತದವರೆಗೆ ಮುಟ್ಟಿದ್ದಿ. ಹಾ ಅಯ್ಯ, ಹಾ ನನಗೆ ಒಂದು ಆಶ್ಚರ್ಯ ಕಾಣುತ್ತಾ ಉಂಟು, ಏನು? ನಗು ಬರುತ್ತಾ ಉಂಟು. ಯಾಕೆ ಗೊತ್ತುಂಟ? ಹಾ ನಿಮ್ಮ ಈ ಇಬ್ಬರ ಹಾ ವಾದ ವಿವಾದವನ್ನಾಗಲಿ, ಹಾ ಸೇತುವೆ ಕಟ್ಟಿದ್ದನ್ನಾಗಲಿ, ಹಾ. ಸೇತುವೆ ಮುರಿದದ್ದನ್ನಾಗಲಿ ಹಾ ನೋಡಿದಂತಹ ಮೂರನೇ ವ್ಯಕ್ತಿ ಯಾರಾದರೂ ಇದ್ದಾರಾ? ಹಾಗೆ
ಅಲ್ಲ ನನಗೆ ಆ, ನೀವು ನಗು ಬರ್ತದೆ ಚಂದವಾಯ್ತು ಹೇಳುವಾಗ ಆ, ನಾನು ಭಾವಿಸಿದ್ದು ಹೇಗೆ, ಆ, ನನ್ನಂಥ ವೀರ ಹ್ಮ್ ಸೋತಿದ್ದಾನೆ, ಹ್ಮ್ ಅಗ್ನಿ ಪ್ರವೇಶ ಮಾಡುವಾಗ ಆ, ಯಾರಾದ್ರೂ ದುಃಖದಿಂದ ಕಣ್ಣೀರು ಸುರಿಸಬೇಕು. ಓ ನೀವು ಹೇಳಿದ್ರಿ ಚಂದ ಆಯ್ತು ಅಂತ. ಅಯ್ಯ ಏನು ಹೇಳಬೇಕು ಗೊತ್ತಾಗ್ಲಿ. ನೀನು ಸಾಯುವುದನ್ನು ನೋಡಿ ನನಗೆ ಚಂದ ಆಯ್ತು ಹೇಳಿದ್ದಲ್ಲ, ಮತ್ತೆ ನಿಮ್ಮ ವ್ಯವಸ್ಥೆಯನ್ನು ನೋಡಿ ನನಗೆ ಚಂದ ಆಯ್ತು ಅಂತ. ಹಾ. ಅಂದ್ರೆ ನಗು ಬರುತ್ತಾ ಉಂಟು ಅಂತ ಹೇಳುವಂತ ರೀತಿಯಲ್ಲಿ ಹೇಳಿದ್ದು ನಾನು. ಸ್ವಾಮಿ, ನಾನು ನಗು ಸೋತದ್ದು ನಿಮಗೆ ನಗು ಬಂತ ಸ್ವಾಮಿ? ಅಲ್ಲಯ್ಯ, ಹಾ ಈ ಸೋತದ್ದನ್ನು ತೀರ್ಮಾನ ಮಾಡುವವರು ಯಾರು ಅಂತ. ಹಾ ಹಾ ಯಾವುದೇ ಒಂದು ಪಣ ಇದ್ದರೆ ಹಾ ಅದಕ್ಕೆ ತೀರ್ಮಾನಿಸ್ಲಿಕ್ಕೆ ಒಂದು ಮೂರನೇ ವ್ಯಕ್ತಿ ಅಂತೇಳಿ ಒಂದು ಬೇಕಲ್ಲ. ಹಾ ಸ್ವಾಮಿ ಆ, ಇದ್ದಾನೆ. ಯಾರು? ನಾನು ಸೇತುವೆಯನ್ನು ಕಟ್ಟುವಾಗ ಆ, ಸರಿಯಾಗಿ ಅವನೇ ನೋಡಿದ್ದಾನೆ. ಆಹಾ, ಹೌದು ಹೌದು. ಓಹೋ, ಅವನು ಮೆಟ್ಟಿ ಮುರಿಯುವಾಗ ಆ, ಜೈ ಶ್ರೀರಾಮ್ ಅಂತ ಅವನ ಬಾಯಿಂದ ಉದ್ಗಾರ ಬಂದಿದೆ. ಆ, ಅವನು ಮುರಿಯುವ ದೃಶ್ಯವನ್ನು ಆ, ನಾನು ಚೆನ್ನಾಗಿ ನೋಡಿದ್ದೇನೆ. ಆಹಾ. ನಾನು ಕಟ್ಟಿದ್ದಕ್ಕೆ ಅವನು ಸಾಕ್ಷಿ, ಅವನು ಕಟ್ಟಿ- ಅವನು ಮುರಿದದಕ್ಕೆ ನಾನು ಸಾಕ್ಷಿ. ನಗು ಬಾರದೆ ಇದ್ದೀತ ನಿಮಗೆ? ನಗು ಬಾರದಿದ್ದೀತಾ? ಹಾ, ಖಂಡಿತವಾಗಿಯೂ ನಗು ಬರ್ತದಯ್ಯ. ನನ್ನ ಸ್ಥಿತಿಯನ್ನು ನೋಡಿಯೋ? ಇಂಥ ಸ್ಥಿತಿಯನ್ನು ನೋಡುವಾಗ ಯಾರಿಗಾದರೂ ನಗು ಬಂದೇ ಬರ್ತದೆ. ಹಾ, ಅಯ್ಯೋ, ಇಲ್ಲಿಗೂ ಪರಿಸ್ಥಿತಿ ಬಂದು ಮುಟ್ಟಿತಲ್ಲ ಅಂತೇಳಿ. ಹಾ. ಇರ್ಲಿ, ಹ್ಮ್. ಮೂರನೇ ವ್ಯಕ್ತಿ ಅನ್ನುವುದು ಇಲ್ಲದಿದ್ದರೆ ಏನಾಗುತ್ತದೆ ಅಂತ ಹೇಳುವುದಕ್ಕೆ ಇದೇ ಒಂದು ಉದಾಹರಣೆ. ಏನಾಗುತ್ತದೆ ಸ್ವಾಮಿ? ಅಯ್ಯ, ಹಾ ಒಂದು ವೇಳೆ ನೀನು ಅಗ್ನಿಗೆ ಹಾರಿ ಪ್ರಾಣತ್ಯಾಗ ಮಾಡಿದಿ ಅಂತೇಳಿಯೇ ಗ್ರಹಿಸು. ಹಾ ಅವನು ಗೆದ್ದಿದ್ದಾನೆ ಅಂತೇಳಿ ಹೇಳಲಿಕ್ಕೆ ಹಾ. ಅಥವಾ ನೀನು ಮಾಡಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ? ಅಲ್ಲ, ಅವನು ಪ್ರಚಾರ ಮಾಡಿಯಾನು, ನಾನು ಆಹಾ. ಸೋಲಿಸಿದೆ, ಅವನು ಸತ್ತ ಅಂತ. ನಾನು ಗೆದ್ರೆ ಆ? ನಾನು ಪ್ರಚಾರ ಮಾಡುತ್ತಿದ್ದೆ, ಇಲ್ಲವಯ್ಯ. ಅವನಿಂದ ನಾನು ಗೆದ್ದಿದ್ದೇನೆ ಅಂತ. ಯಾವುದೇ ಒಂದು ಸ್ಪರ್ಧೆಯಲ್ಲಿ ಹಾ ನಾವು ಫಲಿತಾಂಶವನ್ನು ಕೊಡಬೇಕಿದ್ರೆ ಹಾ ಅಲ್ಲಿ ಒಬ್ಬ ಮೂರನೇ ವ್ಯಕ್ತಿ ಬೇಕೇ ಬೇಕು. ಓಹೋ ಹಾಗಿದ್ದರೆ ಮಾತ್ರ ಹಾ ಅದಕ್ಕೊಂದು ಸರಿಯಾದಂತಹ ಫಲಿತಾಂಶ ಅಂತ ನಮಗೆ ಕೊಡಲಿಕ್ಕೆ ಸಾಧ್ಯ, ಹೇಳಲಿಕ್ಕೆ ಸಾಧ್ಯ, ನಾಳೆ ಮುಂದೆ ಪ್ರಪಂಚಕ್ಕೆ ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ. ಸ್ವಾಮಿ, ಆ, ನೀವು ಹೇಳುತ್ತೀರಿ ಮೂರನೇ ವ್ಯಕ್ತಿ ಬೇಕು, ಸಾಕ್ಷಿ ಬೇಕು ಅಂತ. ಹೌದಯ್ಯ. ನಾನು ಹೇಳಿದೆ ಅವನಿಗೆ ನಾನು ಸಾಕ್ಷಿ, ನನಗೆ ಅವನು ಸಾಕ್ಷಿ ಅಂತ. ಇಲ್ಲ ಇಲ್ಲ, ನೀವು ಇಬ್ಬರು ವಾದಿ ಪ್ರತಿವಾದಿಗಳಲ್ವಾ? ಆದ್ರೆ ಏನು ಮಾಡೋಣ? ಆ, ಮೂರನೇ ವ್ಯಕ್ತಿ ಸಾಕ್ಷಿ ಬೇಕು ಎಂಬುದಾಗಿ ಆ, ಮೊದಲು ನಮ್ಮ ಅರಿವಿಗೇ ಬರಲಿಲ್ಲ. ಆಹಾ, ನಾವಿಬ್ರು ಪ್ರತಿಜ್ಞಾಬದ್ಧರಾದ ಮೇಲೆ ಆ, ಮೂರನೇ ವ್ಯಕ್ತಿಯನ್ನು ಹುಡುಕಿಕೊಂಡೂ ಹೋಗ್ಲಿಲ್ಲ. ಇಲ್ಲ, ಪ್ರತಿಜ್ಞಾಬದ್ಧರಾಗಿ ಹ್ಮ್, ನಮ್ಮ ಸ್ಪರ್ಧೆಯನ್ನು ನಾವೇ ಆರಂಭಿಸಿದೆವು. ಆಹಾ, ನಾನು ಸೇತುವೆ ನಿರ್ಮಾಣ ಮಾಡಿದೆ, ಹ್ಮ್, ಅವನು ಮುರಿದ. ಆ, ಮತ್ತು ನಿರ್ಮಾಣ ಮಾಡಿದೆ, ಮುರಿದ. ಆ, ಮೂರನೇದು ನಿರ್ಮಾಣ ಮಾಡಿ ಮುರಿದ. ಆ, ಹೋಗಿ ಕಳೆದು ಆಯ್ತು, ಆ. ಇನ್ನೇನು ಮಾಡುವುದು ಅಂತ. ಅಯ್ಯ, ಅದಕ್ಕೆ ಹಾ. ದಾರಿ ಒಂದು ನೋಡಿದ್ದೆ ನಾನು. ಹಾ ದಾರಿ ಉಂಟಯ್ಯ. ಹೌದಾ? ಹೌದು, ಏನು? ಅದಕ್ಕಾಗಿ ಹಾ. ಮಾಡು ನೀನೊಮ್ಮೆ ಸೇತುವಾಯ. ಮಾಡು ನೀನೊಮ್ಮೆ ಸೇತುವ, ನೋಡಿದ ನಾನು ಶರದಲ್ಲಿ ಹೂಡು ಬೇಗ ಸತ್ವವಿದ್ದರೆ ನೋಡಿ ಫಲವೇನು. ಮತಿ ರೂಢಿಸಿದ ಕವಿವರ್ಯ ಜೋಡವ ಮಾಡಲದರನ್ನು ಬಳಿಕನಗಳು ಆಡಿದಂದೊಳಗೆ ಗೋಗಾಡುವುದು ನಿನ್ನಯ ಕಾರ್ಯವ. ನೋಡಿರೆಂದನು ನೊಪ್ಪಿದರ ಮುರಗೇಡಿ ವಿಪ್ರನ ಮಾತ ಕೇಳುತ್ತಾಗ. ಮಾಡು ನೀನೊಮ್ಮೆ ಸೇತುವ. ಅಯ್ಯ ಪಾರ್ಥ, ಬ್ರಾಹ್ಮಣೋತ್ತಮರೇ, ನಿಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರ ಹಾ ನನ್ನ ಸಮ್ಮುಖದಲ್ಲಿ ಒಂದು ಆಗಲಿ ಅಂತ ಹೇಳುದು ನನಗೊಂದು ಆಸೆ. ಅಲ್ಲ, ಆಗುತ್ತಿತ್ತು, ಆ, ನೀವು ಸ್ವಲ್ಪ ಬೇಗ ಬರಬೇಕಿತ್ತು. ಇಲ್ಲ ನೀವು ಬಂದದು ತಡವಾಯಿತು. ಆಹಾ,
ಕೆಲವೇ ಕ್ಷಣದ ಮೊದಲೇ ಬರುತ್ತಿದ್ರೆ ಆಹಾ ನಾನು ಸೇತುವೆ ನಿರ್ಮಾಣ ಮಾಡುವುದನ್ನು ಅವನು ಮುರಿಯುವುದನ್ನು ತಮಗೆ ಚೆನ್ನಾಗಿ ನೋಡಬಹುದಿತ್ತು. ಓಹೋ ತಡವಾಗಿ ಬಂದ ಮೇಲೆ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ ಸ್ವಾಮಿ. ಅಯ್ಯ ಹಾ ಅದಕ್ಕೆ ಒಂದು ಪ್ರತಿವಿಧಿ ಉಂಟು. ಹಾ ನೀನು ಹಾ ಅದೇ ಸೇತುವೆಯನ್ನು ಇನ್ನೊಮ್ಮೆ ಮಾಡು ಅಂತ. ಹಾ ಒಮ್ಮೆ ಅವನಲ್ಲಿಯೂ ನಾನು ವಿಚಾರಿಸುತ್ತೇನೆ. ಅಯ್ಯ ಬ್ರಾಹ್ಮಣೋತ್ತಮರೇ, ನೀವಿಬ್ಬರು ವಾದ ವಿವಾದವನ್ನು ಮಾಡಿದವರಿದ್ದೀರಿ. ಮಾತಿಗಿಳಿದ ಮಾತು ಬೆಳೆಯಿತಷ್ಟೇ. ಇದನ್ನು ಕಂಡವರಿಲ್ಲ ಮೂರನೇ ವ್ಯಕ್ತಿಗಳಾಗಿ. ಕಂಡವರು ನಾನು ಅವನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದರೆ ನಿಮಗೆ ಒಂದು ಫಲಿತಾಂಶ ಅಂತ ಹೇಳುವುದು ಬೇಕಿದ್ದರೆ ಮೂರನೇ ವ್ಯಕ್ತಿ ಬೇಕೇ ಬೇಕು. ಸಾಕ್ಷಿ ಎಂಬುದು ಅಗತ್ಯ ಅಂತ ಶ್ರೀರಾಮಚಂದ್ರನು ಅಂದು ಆಡಿದಂತಹ ಮಾತು. ಅಲ್ಲವೇ? ಒಂದೊಮ್ಮೆಗೆ ಸೀತಾಮಾತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ಅದೇ ಕಾರಣಕ್ಕಾಗಿ ಅಲ್ಲವೇ? ಹಾ ಹಾಗಿರುವಾಗ ಒಂದು ರೀತಿಯಲ್ಲಿ ನಿಮ್ಮ ಈ ಸೇತುವೆಯನ್ನು ಬಲಿಯುವುದು, ಅದನ್ನು ಮುರಿಯುವ ಚಂದವನ್ನು ನನಗೂ ಒಂದು ಒಮ್ಮೆ ನೋಡಬೇಕು ಇದೆ ಅಂತ ಇದೆ. ಓಹೋ, ಆ ಒಂದು ಕಾರಣಕ್ಕಾಗಿಯೂ ಮತ್ತು ನಿಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯು ನನ್ನಲ್ಲಿ ಇರುವುದರಿಂದ. ಅಲ್ಲ ಬ್ರಾಹ್ಮಣೋತ್ತಮರೇ, ಆಹಾ. ನನಗೆ ಅವನ ಅಗ್ನಿಗುಂಡದಲ್ಲಿ ಸಾಯಬೇಕು ಅಂತ ಇಲ್ಲ. ನಾನು ಆಡಿದವನಿದ್ದೇನೆ, ಅವನಿಗೆ ಹೋಗಬಹುದು ಅಂತ. ಮಧ್ಯಮ ಪಾಂಡವನಿದ್ದಾನೆ ಅಂತ ಅವನು ಆಡಿದ ಕಾಲಕ್ಕೆ ಕ್ಷತ್ರಿಯ ಕುಮಾರ ಮಾಡಬೇಕಾದ ಕಾರ್ಯಗಳು ಅನೇಕ ಇದೆ. ಈ ರೀತಿಯಾಗಿ ನೀನು ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅಂತ ಆಡಿದವನಿದ್ದೇನೆ. ಆಹಾ ಆದರೂ ಅವನು ಪ್ರತಿಜ್ಞೆಯನ್ನು ಮಾಡಿ ಆಗಿದೆ. ಅವನೊಬ್ಬ ಕ್ಷತ್ರಿಯನಾಗಿದ್ದಾನೆ. ಅವನ ಪ್ರತಿಜ್ಞೆ ಯಾವತ್ತೂ ಸುಳ್ಳಾಗಬಾರದು ಅನ್ನುವಂತಹ ಒಂದು ಉದ್ದೇಶ ಅವನಲ್ಲಿರುವಾಗ ಅದಕ್ಕನುಗುಣವಾಗಿ ಅವನು ನಡೆದುಕೊಂಡಾನು. ಆದ್ದರಿಂದ ನಾನು ಹೇಳುತ್ತಾ ಇದ್ದೇನೆ, ಏನು ಮಾಡಬೇಕು? ನನ್ನ ಸಮ್ಮುಖದಲ್ಲಿ ಪಾರ್ಥ ಸೇತುವೆಯನ್ನು ಬಲಿಯಲಿ. ಅವನಿಗೆ ಇನ್ನೊಮ್ಮೆ ಸೇತುವೆಯನ್ನು ಮಾಡುವುದಕ್ಕಿದ್ದಾನೆ. ನೀನು ಸಾಧ್ಯ ಆದರೆ ಅದನ್ನು ಮುರಿ, ನಿನ್ನ ಪ್ರತಿಜ್ಞೆಯಂತೆ. ಬ್ರಾಹ್ಮಣೋತ್ತಮರೇ, 3 ಬಾರಿ ಅವನು ಮಾಡಿದ ಸೇತುವೆಯನ್ನು ಮುರಿದವನು. ಈಗ ಸಾಕ್ಷ್ಯಾಧಾರ ಸಹಿತ ಒಂದು ಸೇತುವೆಯನ್ನು ಮಾಡುತ್ತೇನೆ, ನೀನು ಸಾಕ್ಷ್ಯಾಧಾರ ಸಹಿತವಾಗಿ ಮುರಿಬೇಕು ಅಂತ ಆಡುತ್ತೀರಿ ಅಂತ ಆದ್ರೆ ನಾನು ಅದಕ್ಕೆ ಬದ್ಧನಿದ್ದೇನೆ. ಇದೆಯಲ್ಲ ಅಯ್ಯ ಸ್ವಾಮಿನ್, ಆದ್ರೂ ಒಂದು ಕೇಳಬೇಕು ನೀವು. ಏನು? ನಾನು ಮಾತಾಡುದಿಲ್ಲ, ಅವನಲ್ಲಿ ನೀವೇ ಮಾತಾಡಬೇಕು. ಇಲ್ಲ, ನಾನಿದ್ದೇನಲ್ಲ ಈಗ ಮೂರನೇ ವ್ಯಕ್ತಿಯಾಗಿ. 3 ಬಾರಿ ಸೇತುವೆಯನ್ನು ನಾನು ಬಲಿದೆ, ಅವನು ಮುರಿದ. ನಮ್ಮ ಪ್ರತಿಜ್ಞೆ ಇದ್ದದ್ದು 3 ಸೇತುವೆ. 3 ಸೇತುವೆ. ಇನ್ನೊಮ್ಮೆ ಸೇತುವೆ ಕಟ್ಟಿದ್ರೆ ಪ್ರತಿಜ್ಞೆ ಹೇಗೋ ನೀವೇ ಒಮ್ಮೆ ಕೇಳಿದ್ರೆ ಒಳ್ಳೇದಿತ್ತು. ಅಯ್ಯ ಅಲ್ಲ, ಆರಂಭದಲ್ಲಿ ಮತ್ತೊಂದು ಮಾತು ಅವನು ಹೇಳಿದ್ದಾನೆ, ನೀನು 3 ಅಲ್ಲ 100 ಬಾರಿ ಕಟ್ಟಿದರೂ ನಾನು ಮುರಿಯುತ್ತೇನೆ. ಅವನ ವೀರಧನದ ಮಾತು. ಅದಕ್ಕೆ ಬೇಕಾಗಿ ಒಂದು ಕೇಳಿ ಬಿಡಿ ಸ್ವಾಮಿ ನೀವೇ. ಅಯ್ಯ ಬ್ರಾಹ್ಮಣೋತ್ತಮ, ನಿನ್ನ ಪ್ರತಿಜ್ಞೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಅವನು ಯಾವ ಕ್ರಮವಾಗಿ ಪ್ರತಿಜ್ಞಾಬದ್ಧನಾಗಿ ಈಗ ಮುಂದುವರಿತಾನ, ಮೊದಲಿದ್ದ ಪ್ರತಿಜ್ಞೆಯಂತೆ ಅದೇ ರೀತಿಯಾದ ಮೊದಲು ನಾನು ಮಾಡಿದಂತಹ ಪ್ರತಿಜ್ಞೆ ಪ್ರಕಾರವಾಗಿ ಈಗಲೂ ನಾನು ಮುರಿಯದೆ ಹೋದೆ ಅಂತಾದ್ರೆ ಅವನ ದಾಸನಾಗುವುದಕ್ಕೆ ಸಿದ್ಧ. ಕೇಳಿದೆಯಲ್ಲ? ಹಾಗಾದ ಕಾರಣ ನನ್ನ ಸಮ್ಮುಖದಲ್ಲಿ ನಿಮ್ಮ ಪ್ರತಿಜ್ಞೆ ಮುಂದುವರಿಯಲಿ. ಬ್ರಾಹ್ಮಣೋತ್ತಮರೇ, ಕೇಳಬೇಕು. ಬ್ರಾಹ್ಮಣೋತ್ತಮರೇ, ಅಯ್ಯ ಇದು ನನ್ನ ಕಾರ್ಯ ಎಲ್ಲ ಆವಾಗಲೇ ಮುಗಿದು ಹೋಗಿದೆ. ಆದರೆ ನೀವು ಮಧ್ಯಪ್ರವೇಶ ಮಾಡಿ ಇಷ್ಟು ಮಾತನಾಡಿದ್ದರಿಂದ ಮತ್ತೊಂದು ಅವಕಾಶ ಸಿಕ್ಕಿತು. ಆದ್ದರಿಂದ ತಮ್ಮ ಆಣತಿಯಂತೆ ಇದು ಯೋಗ್ಯವಾದ ಒಂದು ಸೇತುವೆಯನ್ನು ನನ್ನ ಬಾಣಮುಖೇನ ನಿರ್ಮಿಸ್ತೇನೆ. ಬ್ರಾಹ್ಮಣರೇ, ಮುರಿಬೇಕು.
ತಡಿಯಯ್ಯ, ತಡಿ ಸ್ವಾಮಿ, ತಡಿ. ಸ್ವಾಮಿ, ಇದು ನಿಮ್ಮ ಆಣತಿ ಅಂತ ನಿರ್ಮಿಸಿದ್ದೇನೆ. ಆ. ನೀವು ಹೇಳಿದ್ದೀರಲ್ಲ ಆ. ಸಾಕ್ಷಿಗೆ ಬೇಕು ಅಂತ. ಆ. ಸರಿಯಾಗಿ ಒಮ್ಮೆ ನೋಡಿ ಅವನಲ್ಲಿ ಮುರಿಲಿಕ್ಕೆ ಹೇಳಬೇಕು ನೀವು. ಅಯ್ಯ, ಒಮ್ಮೆ ನೀನು ಮುರಿಯುವ ಕಥೆಯನ್ನು ನಿಲ್ಲಿಸು, ಸ್ವಲ್ಪ ನಿಲ್ಲಿಸು. ಯಾಕೆ? ಸ್ವಲ್ಪ ಸೈರಿಸು, ಸೈರಿಸು. ಈ ಸೇತುವೆ ಯಾವ ರೀತಿಯಲ್ಲಿ ಉಂಟು ಅನ್ನುವುದನ್ನು ನಾನು ಒಮ್ಮೆ ನೋಡಬೇಕಲ್ಲ. ಹಾ 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 ಹಾ. ಹಾಗಾದ ಕಾರಣ ಇತ್ತ ಕಡೆಯಿಂದ ಅತ್ತ ಕಡೆಗೆ ಹೋಗಿ ಆ ಸೇತುವೆ ಯಾವ ರೀತಿಯಲ್ಲಿ ಉಂಟು ಅನ್ನುವುದನ್ನು ನೋಡಿ ನಿನ್ನಲ್ಲಿ ಹನುಮ ಮುರಿ ಅಂದ ನಂತರ ನೀನು ಮುರಿದ್ರೆ ಸಾಕು. ಆದೀತು ಬ್ರಾಹ್ಮಣೋತ್ತಮರೇ. ಹೌದು, ಇಬ್ಬರನ್ನೂ ರಕ್ಷಿಸಬೇಕಾಗಿದೆ. ಪಾರ್ಥ ಇಂದಿನ ಕಾಲಕ್ಕೆ ಅಗತ್ಯ, ಅದೇ ರೀತಿ ಪಾರ್ಥನಿಗೆ ಹನುಮನ ಅಗತ್ಯವೂ ಇದೆ. ಹಾಗಿರುವಾಗ ಇವರನ್ನು ಒಂದುಗೂಡಿಸಬೇಕಾಗಿದೆ. ಅದಕ್ಕಾಗಿ ಈ ಸೇತುವೆಗೆ ಅಂದು ಕೂರ್ಮಾವತಾರದಲ್ಲಿ ಮಂದರ ಪರ್ವತವನ್ನು ಯಾವ ರೀತಿ ನಾನು ಎತ್ತಿದ್ದೆನೋ ಅದೇ ರೀತಿಯಲ್ಲಿ ಈ ಸೇತುವೆಯನ್ನು ಆಧರಿಸಿ ನಿಲ್ಲುತ್ತೇನಂತೆ. ಹನುಮ ಮುರಿ. ಬ್ರಾಹ್ಮಣೋತ್ತಮರೇ, ನಿಮ್ಮ ಆಜ್ಞೆ ಸಿಕ್ಕಿದ್ದೇ ತಡ, ಇನ್ನು ತಡ ಮಾಡುವುದಿಲ್ಲ. ಆ ಶ್ರೀರಾಮಚಂದ್ರನನ್ನು ಮನಸ ಸ್ಮರಿಸುತ್ತಾ ಈ ಸೇತುವೆಯನ್ನು ಮುರಿತೇನೆಂತೆ ಮುರಿತೇನೆ. ರಾಮ ರಾಮ. ಏನಿದು? ಏನಾಗಿ ಹೋಯಿತು? ಮುರಿಯಲಾರದನು ಮನದಿ ಮರುಗುತ್ತೆಂದನ ಸಮೀರವರ ಕುಮಾರನು. ಅರರೆ ಅರರೆ ರಾಮ ಭಕ್ತನೆಂಬ ಬಿರುದು ಹೋದ ಕಡಾಯ. ಅರರೆ ರಾಮ ಭಕ್ತನೆಂಬ ಬಿರುದು ಹೋದ ಕಡಾಯ. ದೇಗವಿರಲು ಸಫಲವಾಗುವುದಿದನು ದೊರೆವನೆಂದೆನು. ದೇಗವಿರಲು ಸಫಲವಾಗುವುದಿದನು ದೊರೆವೆನೆಂದನು. ಅರರೆ ರಾಮ ಭಕ್ತನೆಂಬ ಬಿರುದು ಹೋಯ್ತ ಕಡಾಯ. ರಾಮ ಅರರೆ ಅರರೆ ಅಕಟ. ಈ ಹನುಮಂತನಿಗೀಗ ಈ ರೀತಿಯ ಪರಿಸ್ಥಿತಿ. ಈ ಪಾರ್ಥನ್ ಈ ಮೊದಲು ಮಾಡಿದಂತಹ 3 ಸೇತುವೆಯನ್ನು ಮೆಟ್ಟಿ ಪುಡಿ ಮಾಡಿದಂತಹ ಹನುಮಂತನಿಗೆ ಈ ಬಾರಿ ಆತ ನಿರ್ಮಿಸಿದಂತಹ ಸೇತುವೆಯನ್ನು ಮೆಟ್ಟಿ ಜಿಗಿದಾಡಿದ್ರು ಮುರಿಯುವುದಕ್ಕೆ ಆಗುತ್ತಿಲ್ಲ ಅಂತ ಅಂದ್ರೆ ಈಗ ಮಾಡಿದ ಇವನ ಸೇತುವೆಗೆ ಶಕ್ತಿ ಬಂದುದಾದ್ರೂ ಹೇಗೆ ಅಂತ. ಅಲ್ಲ, ಆ ಶಕ್ತಿಗಿಂತಲೂ ನನ್ನ ಶಕ್ತಿ ಕುಂದಿ ಹೋದುದು ಹೇಗೆ ಅಂತ ಅರ್ಥವಾಗುತ್ತಾ ಇಲ್ಲ. ರಾಮನಾಮ ಅಂತಿದ್ದರೆ ಯಾವುದೇ ಅಸಾಧ್ಯ ಕಾರ್ಯವಾದರೂ ಅದನ್ನು ಸಾಧಿಸಬಲ್ಲೆ ಎಂಬಂತ ಈ ಹನುಮನ ಭಾವ. ಈ ಹಿಂದೆ ಸಾಧಿಸಿದವನು ಹೌದು. ಆ ರಾಮನಾಮ ಸ್ಮರಣೆಯಿಂದ ಲಂಕೆಗೆ ಹಾರಿದವನು ಹೌದು. ಲಂಕೆಯನ್ನು ದಹನ ಮಾಡಿದ್ದು ಹೌದು. ಮುಂದಿನ ಹಲವಾರು ಘಟನೆಗಳಲ್ಲಿ ರಾಮನ ಸೇವಕನಾಗಿ ಮಾಡಿದ ಕಾರ್ಯಗಳದೆಷ್ಟು. ಇಲ್ಲೆಲ್ಲೂ ರಾಮನಿಗೆ ಬಲವೇ ಬಂದದ್ದೇ ಹೊರತು ಬಲ ಕುಂದಿದಂತಹ ಕ್ಷಣಗಳು ಎದುರಾಗಲಿಲ್ಲ. ಆದರೆ ಈ ಕಾಲಕ್ಕೆ ರಾಮನಾಮದ ಶಕ್ತಿ ಹನುಮನಲ್ಲಿ ಕುಂದಿತೆ. ಅಲ್ಲ, ರಾಮನ ನನ್ನ ಕೈ ಬಿಟ್ಟನೆ. ನಾರದರೆ ಬಂದ ಆಡಿದಂತಹ ಮಾತು, ಹೋಗು ಆ ರಾಮೇಶ್ವರದಲ್ಲಿ ಅಲ್ಲಿ ನಿಂತು ರಾಮನನ್ನು ಧ್ಯಾನಿಸು, ನಿನಗೆ ರಾಮನ ದರ್ಶನ ಭಾಗ್ಯ ಒದಗುತ್ತದೆ ಅಂತ. ಹಿಂದೆ ರಾಮನಾಡಿದ ಮಾತಿನಂತೆ ರಾಮನಲ್ಲಿ ಕೇಳಿಕೊಂಡಾಗ ಯುಗ ಯುಗಾಂತರಗಳಲ್ಲೂ ದರ್ಶನ ಭಾಗ್ಯವನ್ನು ಒದಗಿಸುತ್ತೇನೆ ಅಂತ ಆಡಿದವ ನಮ್ಮ ದೇವ. ಆ ಮಾತಿನಂತೆ ಇಲ್ಲಿ ರಾಮನನ್ನು ಕಾಣಬೇಕೆಂಬ ಹಂಬಲದಿಂದಲೇ ಇಲ್ಲಿ ಇದ್ದೆ ಅಂತಾದ್ರೆ ಇಂತಹ ಪರಿಸ್ಥಿತಿ ಒದಗಿದಂತಹ ಈ ಸಮಯದಲ್ಲಿ ರಾಮನ ಸೇವಕನಾಗಿಯೇ ರಾಮದಾಸನಾಗಿಯೇ ಬದುಕುತ್ತಿದ್ದಂಥ ಈ ಹನುಮ ಇಂದು ಸೋತು ಈ ಮಾನವನಾದಂತಹ ಪಾರ್ಥನ ದಾಸನಾಗಬೇಕಾದ ಸ್ಥಿತಿ ಒದಗಿತಲ್ವೇ? ಅಘಟ ಎಂದು ಈ ಹನುಮನಿದ್ರೆ ರಾಮದಾಸನಾಗಿಯೇ ಬದುಕಬೇಕು.
ರಾಮನ ದಾಸತ್ವವನ್ನು ಬಿಡುವುದು ಒಂದೇ, ಸಾಯುವುದು ಒಂದೇ ಈ ಹನುಮನಿಗೆ. ಹಾಗಿದ್ರೆ ಮಾತಿಗೆ ಬದ್ಧನಾಗಿ ಇವನ ದಾಸತ್ವವನ್ನು ವಹಿಸಿಕೊಂಡು ಹೋಗಬೇಕು ಅಂತಾದ್ರೆ ಈ ರಾಮನಾಮವನ್ನು ಆಡಿದಂತಹ ಈ ಹನುಮನ ಹೃದಯ ಅದಕ್ಕೆ ಒಪ್ಪುವುದಾದರೂ ಹೇಗೆ? ರಾಮನಾಮ ಬಲದಿಂದ ನಾನು ಸಾಧಿಸಬಹುದಂತಲೇ ಮುನ್ನಡಿ ಇಟ್ರೆ ಈಗ ಸಾಧಿಸುವುದಕ್ಕೆ ಅಸಾಧ್ಯನಾಗಿ ಇಲ್ಲಿದ್ದೆ ಅಂತಾದ್ರೆ ದೇವರೇ ಏನು ಮಾಡಬೇಕು, ನಾನು ಏನು ಮಾಡಬೇಕು? ರಾಮ ಪವನ ಸುತನ ಮನದ ತಾಪವನು, ಪವನ ಸುತನ ಮನದ ತಾಪವನು ಕಂಡು ಕಮಲ ನೇತ್ರ ತವ ಕದಿ ಶ್ರೀರಾಮ ರೂಪವನು ತೋರಲದನು ಕಂಡು ಹಾ, ಪವನಸೂತ ಕೊರಗುತ್ತಾ ಇದ್ದಾನೆ. ಶ್ರೀರಾಮನ ಭಕ್ತಿ ನನ್ನಲ್ಲಿ ಕಮ್ಮಿಯಾಯಿತೆ. ಶ್ರೀರಾಮ ನನ್ನನ್ನು ಕೈಬಿಟ್ಟನೆ, ಪರಿಪರಿಯಾಗಿ ನೊಂದುಕೊಳ್ಳುತ್ತಾ ಇದ್ದಾನೆ. ನನ್ನ ಭಕ್ತನಾದಂತಹ ಹನುಮಂತನನ್ನು ಈ ರೀತಿ ಗೋಳಾಡಿಸುವುದು ಸರಿಯಲ್ಲ. ಅವನಿಗೆ ಮಾತನ್ನೂ ಈ ಹಿಂದೆ ತ್ರೇತಾಯುಗದಲ್ಲಿ ಕೊಟ್ಟವನಿದ್ದೇನೆ, ಯುಗ ಯುಗದಲ್ಲಿಯೂ ನಿನಗೆ ದರ್ಶನವನ್ನು ನೀಯುತ್ತೇನೆ. ಆದ್ದರಿಂದ ಅವನಿಗೆ ಅವನ ಮುಂದೆ ಶ್ರೀರಾಮನಾಗಿ ಕಾಣಿಸಿಕೊಳ್ಳುತ್ತೇನಂತೆ. ಹನುಮ ನೋಡೈ. ರಾಮ ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ಸುರಾಧೀಶ ಸೂರ್ಯ ಶತ ಸಂಕಾಶ ಜಯ ಘನ ಶ್ಯಾಮ ರಾಮ ಜಯ 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 ಶ್ರೀರಾಮ ರಘುರಾಮ ಸೀತಾವಲ್ಲಭ ರಾಮ ಜಯ 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 ರಾಮ. ಮಗನೇ, ನೋಡಿದೆ ನನ್ನದಾದಂಥ ಈ ಸ್ಥಿತಿಯನ್ನು ಕಂಡೆಯ. ಆ ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡುತ್ತಿದ್ದಂತ ನಿನ್ನ ಭಕ್ತನಾದ ಹನುಮ ಈ ಸ್ಥಿತಿಯಲ್ಲಿ ಸೋತು ಮರುಗುತ್ತಾ ಇರುವಂತಹ ಈ ಕಾಲಕ್ಕೆ ಬಂದೆಯ ರಾಮ. ನಿನ್ನನೇ ದಾಸತ್ವದಲ್ಲಿ ನಾನು ನನ್ನ ಜೀವವನ್ನು ಕಳೆಯಬೇಕು ಅಂತ ಮನ ಮಾಡಿದಂತ ಈ ಹನುಮನಿಗೆ ನಿನ್ನ ದಾಸತ್ವವನ್ನು ತೊಡೆದು ಅರ್ಜುನನ ದಾಸತ್ವವನ್ನು ವಹಿಸುವಂತಹ ಕಾಲ ಒದಗಿ ಬಂದಿದೆ. ಆ ಕಾಲಕ್ಕಾಗಿ ಕಾದು ಕುಳಿತು ಬಂದೆಯ ರಾಮ. ನೋಡಬಾರದೆ ನಿನ್ನ ಭಕ್ತನ ಸ್ಥಿತಿಯನ್ನು. ಈ ರೀತಿಯಾಗಿ ರಾಮದಾಸನಾಗಿದ್ದಂತ ಹನುಮ ಈ ರೀತಿಯಾಗಿ ಸೋತು ಸುಣ್ಣವಾಗಿರುವುದನ್ನು ಚಂದವನ್ನು ಕಾಣುವುದಕ್ಕೆ ಬಂದೆಯ ರಾಮ. ಏನಯ್ಯ ನಿನ್ನದು? ಅಯ್ಯ ಹನುಮಂತ, ರಾಮದೇವ, ನಿನ್ನ ನೊಂದುಕೊಳ್ಳುವಿಕೆಗೆ ಅದನ್ನು ನೋಡಲಾಗದೆ ನಾನು ಬಂದವನಿದ್ದೇನೆ. ಹನುಮ, ನೋಡು, ಪಾರ್ಥ ಕಟ್ಟಿದಂತಹ ಸೇತುವೆಗೆ ಕೂರ್ಮನಾಗಿ ನಿಂತು ನಾನೇ ಆಧರಿಸಿ ಅದನ್ನು ಆಧರಿಸಿದವನಿದ್ದೇನೆ ನಾನು. ರಾಮದೇವರೇ, ಎಂತ ಮಾತನಾಡುತ್ತಿದ್ದೀರಿ? ಹಾಗಿದ್ರೆ ಈ ರಾಮನ ಭಕ್ತನಾದ ಹನುಮಂತನ ಮೇಲಿನ ಪ್ರೀತಿ ನಿಮಗೆ ಹೋಯಿತೆ? ಅಯ್ಯ, ಹೇಳುತ್ತೇನೆ ಕೇಳು. ವಾತ ಕುಮಾರ ಕೇಳಿ ಬರಿದೆ ನೀ ಮನದಲ್ಲೇ
ಸತತ ಸೋತೆನೆಂದು ಎಣಿಸದಿರು. ಮತ್ತೆ ಆ ಸೇತುವೆಗೆ ನಾನೇ ಆಧಾರವಾಗಿ ನಿಂತುಕೊಂಡು ನಿನ್ನನ್ನು ಸೋಲಿಸಿದೆ ಎನ್ನುವಂತಹ ಭಾವನೆಯನ್ನು ಬಿಟ್ಟು ಬಿಡಯ್ಯ. ಹಾ, ನಿನ್ನಲ್ಲಿನ ಭಕ್ತಿ ಭಾವ ಏನು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೂ ಹೀಗೇಕೆ ಅಂತ ಅರ್ಥವಾಗುತ್ತಿಲ್ಲ ದೇವ್ರೆ. ಅಯ್ಯ, ಹ್ಮ್ ಈ ಪಾರ್ಥ ನೀನು ಯಾರೆಂದು ತಿಳಿದುಕೊಂಡಿರುವೆ? ಹ್ಮ್ ಇಂದಿನ ಈ ದ್ವಾಪರ ಯುಗದಲ್ಲಿ ನಾನು ಕೈ ಹಿಡಿದವ. ಅಂದ್ರೆ ಧರ್ಮ ಕಾರ್ಯವನ್ನು ನೆಲೆ ನಿಲ್ಲುವಂತೆ ಮಾಡುವುದಕ್ಕೋಸ್ಕರ, ಹ್ಮ್ ಮುಂದೆ ಹಲವಾರು ಕಾರ್ಯಗಳನ್ನು ಇವನ ಮುಖಾಂತರ ನಡೆಸುವುದಕ್ಕೋಸ್ಕರ ಹ್ಮ್ ಅವನನ್ನು ನಾನು ಕೈಯಾದು ಆಗಿ ಹಿಡಿದುಕೊಂಡವ. ದೇವ್ರೆ, ಕೈಯ ಆಯುಧವಾಗಿ ಬಳಸಿಕೊಂಡವನು ನಾನು. ಈ ಕಾಲಕ್ಕೆ ಅವನನ್ನು ನೀವು ಕೈಯಾದು ಆಗಿ ಬಳಸಿಕೊಂಡಿರಿ ಅಂತಾದ್ರೆ ಆ, ಅನನ್ಯ ಸೇವೆಯನ್ನು ಮಾಡುತ್ತಿದ್ದಂತಹ ಈ ಹನುಮನ ಕೈ ಬಿಟ್ಟಿರೆ? ಖಂಡಿತವಾಗಿಯೂ ಇಲ್ಲವಯ್ಯ. ಮತ್ತೆ ಇಂದಿನ ಕಾಲಕ್ಕೆ ನೀವಿಬ್ಬರೂ ಸೇರಬೇಕು. ಹ್ಮ್ ನಿಮ್ಮಿರುವರ ಸಹಾಯವು ಮುಂದೆ ನಮಗೆ ಅಗತ್ಯ ಅನ್ನುವುದನ್ನು ತಿಳಿದೇ ಇಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿದವನಿದ್ದೇನೆ. ಹಾಗಿದ್ರೆ ಇದೆಲ್ಲ ನಾಟಕದ ಲೀಲಾ ನಾಟಕದ ಸೂತ್ರಧಾರಿ ನೀವು ಅಂತ ಆಯಿತು. ಹೌದು ಹ್ಮ್ ಅಯ್ಯ. ಹ್ಮ್ ಮುಂದೆ ನಡೆಯುವಂತಹ ಧರ್ಮ ರಕ್ಷಣೆಯ ಕಾರ್ಯ ಏನುಂಟು, ಹ್ಮ್ ಈ ಕಾರ್ಯದಲ್ಲಿ ಸದಾ ಪಾರ್ಥನೊಂದಿಗೆ ಇದ್ದು ಹ್ಮ್ ಅವನಿಗೆ ಸಹಕಾರಿಯಾಗಬೇಕು ನೀನು. ಓಹೋ ಹ್ಮ್. ದೇವ್ರೆ, ಅವನ ಸೇತುವೆಯನ್ನು ಆ? ಮುರಿಯದೆ ಹೋದ್ರೆ ಅವನ ದಾಸನಾಗುತ್ತೇನೆ ಅಂತ ಆಡಿದ ಮಾತಿಗೆ ಈ ರೀತಿಯ ಅರ್ಥವನ್ನು ನೀವು ಕಲ್ಪಿಸಿ ಅವನಿಗೆ ಸಹಾಯಕನಾಗಿ ಒದಗಬೇಕು ಅಂತ ಆಡುತ್ತಿದ್ದೀರಿ ಅಂತಾದ್ರೆ ಆ, ನಿಮ್ಮ ಮಾತನ್ನು ಮೀರುವುದಕ್ಕೆ ನಾನು ಶಕ್ತನಲ್ಲ. ನೀವು ಏನು ಆಡುತ್ತೀರೋ ಅದನ್ನು ನಡೆಸಿಕೊಡುವುದಕ್ಕೆ ನಾನು ಸಿದ್ಧನೂ ಬದ್ಧನೇ ಆಗಿದ್ದೇನೆ ದೇವ್ರೆ. ಹಾಗೆಯೇ ಆಗಲಿ. ಅಯ್ಯ ಪಾರ್ಥ, ದೇವರೇ, ಕೇಳಿಸಿಕೊಂಡೆಯಲ್ಲ, ಹಾ ಮುಂದೆ ನಿಮ್ಮಿಂದ ಬಹು ದೊಡ್ಡ ಹಾ ಧರ್ಮದ ರಕ್ಷಣಾ ಕಾರ್ಯಗಳು ನೆರವೇರಲಿಕ್ಕಿದೆ. ಹ್ಮ್ ಖಂಡಿತವಾಗಿಯೂ ಹಾ ಆ ಹನುಮ ನಿನ್ನೊಂದಿಗೆ ಸಹಕರಿಸುವವನಿದ್ದಾನೆ. ಹಾ ಆ ಮುಖಾಂತರ ನನ್ನ ಧರ್ಮ ರಕ್ಷಣೆಯ ಕಾರ್ಯ ಏನುಂಟೋ ಅದರಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮುಂದಿನ ಆಲೋಚನೆಯನ್ನು ಮಾಡೋಣ. ಆಹಾ, ದೇವರೇ, ಎಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನನ್ನ ಹನುಮ ಬೇರಾರಲ್ಲ, ನನಗೆ ಅಣ್ಣ ಆಗಬೇಕು. ನನ್ನಣ್ಣ ಭೀಮಸೇನ ವಾಯುಸುತ. ಅದೇ ವಾಯುಸುತನ ಮಗ ಅಂತ ಹನುಮಂತ ಗಳೆಯ ಯುಗದವ. ನಾವಿಬ್ಬರು ಒಂದಾಗಬೇಕಂತಾದ್ರೆ ನಿನ್ನ ಮಧ್ಯಪ್ರವೇಶದಿಂದ ಸಾಧ್ಯವಾಯಿತು. ದೇವರೇ ಧನ್ಯ. ಅಣ್ಣ ಆಂಜನೇಯ, ಹನುಮ, ನೀನು ವೀರನಪ್ಪ. ನಿನ್ನ ಬಗ್ಗೆ ತಿಳಿಯದೆ ಏನೇನೋ ಮಾತಾಡಿದೆ. ಆದರೆ ಮುಂದೆ ನಡೆಯುವಂತಹ ಧರ್ಮಕ್ಷೇತ್ರದಲ್ಲಿ ನಿನ್ನ ಸಹಾಯದಿಂದಲೇ ಮಾಡಬೇಕು. ದೇವರ ಆಜ್ಞೆ. ಹೌದು, ದೇವರ ಆಜ್ಞೆಯನ್ನು ಮೀರುವುದಕ್ಕುಂಟೆ. ಇದು ದಾಯಾದಿಗಳಂತ ನಾವು ಪಾಂಡವರು ಕೌರವರು. ಮುಂದೆ ಏನು ನಡೆದುಕುಂಟೋ ಗೊತ್ತಿಲ್ಲ. ಅಂತ ಧರ್ಮಕ್ಷೇತ್ರದಲ್ಲಿ ಅಣ್ಣ ನಮಗೆ ಕಷ್ಟ ಒದಗಿದಾಗ ನಮ್ಮ ಸಂಕಷ್ಟವನ್ನು ಬಗೆಹರಿಸಬೇಕಾಗಿ ನಿನ್ನನ್ನು ನೆನೆಯುತ್ತೇನೆ. ಆ ಸಮಯಕ್ಕೆ ಬಂದು ನನಗೆ ಸಹಾಯವನ್ನು ಕೊಡಬೇಕೆಂಬುದಾಗಿ ನಿನ್ನ ಪಾದಲಕ್ಕೆ ಬಿದ್ದಿದ್ದೇನೆ, ಅನುಗ್ರಹಿಸಬೇಕು. ಅರ್ಜುನ, ನಿನ್ನಲ್ಲಿ ಯಾವ ರೀತಿಯಾದ ಕ್ಲೇಶಭಾವವು ನನಗಿಲ್ಲ. ದೇವರು ಬಂದು ಆಡಿದ ಮೇಲೆ ಇನ್ನು ನಮ್ಮದೇನೂ ಇಲ್ಲ. ನೀನು ಯಾವಾಗ ನನ್ನನ್ನು ಕರೆಯುತ್ತೀಯೋ ಆಗ ನಿನಗೆ ಅನುಕೂಲನಾಗಿ ಒದಗುವುದಕ್ಕೆ ನಾನು ಬರುತ್ತೇನೆ ಅಂತ ಈ ಕಾಲಕ್ಕೆ ಆಡುತ್ತಾ ಇದ್ದೇನೆ. ಸಂತೋಷ ಸಂತೋಷ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವ ಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಮಂಗಳೋ ಧರೆಯೊಳು ಬೆಸರಾತ ಬರಗಿ ಕ್ಷೇತ್ರದಲ್ಲಿ ಧರೆಯೊಳು ಬೆಸರಾತ ಬರಗಿ ಕ್ಷೇತ್ರದಲ್ಲಿ
ವಿನೋದಿನಿ ನಂದನುತೆ ಗಿರಿವರವಿರವ್ಯ ವಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಮಂಗಳಂ ಶುಭಮಂಗಳಂ ಜಯ ಮಂಗಳಂ ಜಯ ಮಂಗಳೋ ಮಹಾಗಣಪಗೆ ದುರ್ಗಾಂಬೆಗೆ ಮಹಾದೇವಗೆ ಮಂಗಳೋ ಮಂಗಳೋ ಕರದಳು ಪರಶೋಪಟಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣ ಸುಕುಮಾರ ಗಜವದ ಉರಗಭೂಷಣ ಸುಕುಮಾರ ಗಜವದ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ